ಮೊದಲಿಗೆ ನಮ್ಮ ಪೂಜ್ಯ ಪಿತಾಮಹ ಬ್ರಹ್ಮಶ್ರೀ ಪತ್ರಿಜಿ ದಿವ್ಯ ದಂಪತಿಗಳ ಚರಣಾರವಿಂದಕ್ಕೆ ವಂದಿಸುತ್ತಾ ಇಲ್ಲಿ ವೀಕ್ಷಿಸುತ್ತಿರುವ ಸಮಸ್ತ ಧ್ಯಾನ ಬಂಧುಗಳಿಗೆ ನನ್ನ ಭಕ್ತಿಪೂರ್ವಕವಾದಂತಹ ಪ್ರಣಾಮಗಳನ್ನ ಸಲ್ಲಿಸ್ತೀನಿ. ಹಾಗೆ ಇವತ್ತು ನನ್ನ ವಿಚಾರವನ್ನ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಮಹಾವತಾರ್ ಫೌಂಡೇಶನ್ ಇವರಿಗೂ ಕೂಡ ನನ್ನ ಭಕ್ತಿಪೂರ್ವಕವಾದಂತಹ ನಮನಗಳು ಮತ್ತು ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ. ಎಸ್ ಮಾಸ್ಟರ್ಸ್, ನಾವು ಇವಾಗ ಧ್ಯಾನ ಜ್ಞಾನ ಮುಕ್ತಿ, ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ ಅನ್ನುವಂತ ಒಂದು ವಿಚಾರ ಶೀರ್ಷಿಕೆಗೆ ನಾವು ಏನೇನು ಧ್ಯಾನ ಮಾರ್ಗಕ್ಕೆ ಬಂದ ಮೇಲೆ ನಾವು ಏನೇನು ತಿಳ್ಕೊಳ್ತಾ ಹೋಗ್ತೀವಿ, ಸಹಜವಾಗಿ ಏನೇನು ತಿಳ್ಕೊಳ್ಬೇಕಾಗಿದೆ ಧ್ಯಾನಿ ಅಂತ ಆದಾಗ. ಮ್ಯಾಮ್, ನನ್ನ ವಾಯ್ಸ್ ಕ್ಲಿಯರ್ ಇದೆ ಮೇಡಮ್. ಮ್ಯಾಮ್ ಮಂಗಳಮ್ಮ ಮೇಡಮ್, ನಿಮ್ದು ನೆಟ್ವರ್ಕ್ ಇಶ್ಯೂ ಆಗಿದೆ ಅನ್ಸುತ್ತೆ, ಕೇಳ್ತಾ ಇಲ್ಲ. ಹೌದಾ? ಮಂಗಳಾ ಮೇಡಮ್ ನಮಸ್ತೆ. ಗುರುದೇವಿ ಮೇಡಮ್ ಅವ್ರು ಸ್ಟಾರ್ಟ್ ಮಾಡಿದ್ದಾರೆ, ಡೋಂಟ್ ಡಿಸ್ಟರ್ಬ್ ಹರ್. ಯಾಕೋ ನೆಟ್ ಇಶ್ಯೂ ಆಗಿದೆ. ನೆಟ್ ಇಶ್ಯೂ ಆಗಿದೆ, ನೀವೆಲ್ಲ ಮ್ಯೂಟ್ ಮಾಡ್ಕೊಳ್ಳಿ. ರಾಧಿಕಾ ಮೇಡಮ್ ಮ್ಯೂಟ್ ಮಾಡ್ಕೊಳ್ಳಿ, ಗುರುದೇವಿ ಮೇಡಮ್ ಮ್ಯೂಟ್ ಮಾಡ್ಕೊಳ್ಳಿ. ಮೇಡಮ್ ಮಾತಾಡ್ಲಿ. ಮೇಡಮ್ ಇವಾಗ ಕೇಳಿಸ್ತಾ ಇದೆಯಾ? ಮಾತಾಡಿ ಮ್ಯಾಮ್. ಎಸ್ ಎಸ್ ಮಾಸ್ಟರ್ಸ್, ನಾವಿವಾಗ ಧ್ಯಾನ ಮಾರ್ಗಕ್ಕೆ ಅಂತ ಬಂದ ಮೇಲೆ, ಧ್ಯಾನ ಮಾರ್ಗಕ್ಕೂ ಬರೋದಕ್ಕೂ ಮೊದಲು ಚಿಂತೆ ಅನ್ನೋದು ಸಾಮಾನ್ಯವಾಗಿ ನಮ್ಮನ್ನ ಕಾಡ್ತಾ ಇರುತ್ತೆ. ಚಿಂತೆ ಯಾವ್ದಾದ್ರು ಒಂದು ವಿಚಾರಕ್ಕೆ ಬಂದ ಮೇಲೆ, ಎಷ್ಟೇ ದೊಡ್ಡ ಶ್ರೀಮಂತ ಆಗಿರ್ಲಿ, ಅವನು ಬಡವ ಆಗಿರ್ಲಿ, ವಿದ್ಯಾವಂತ ಆಗಿರ್ಲಿ, ಅವಿದ್ಯಾವಂತ ಆಗಿರ್ಲಿ, ಎಲ್ಲರಿಗೂ ಒಂದು ರೀತಿಯಾದಂತ ಚಿಂತೆ ಸ್ಥಿತಿ ಇರುತ್ತೆ. ಏನಾದ್ರು ಒಂದು ಭವಿಷ್ಯದ ಚಿಂತೆ ಇರ್ಬೋದು, ಅಥವಾ ಭೂತಕಾಲದ ಚಿಂತೆ ಇರ್ಬೋದು. ಏನೇ ಘಟನೆಗಳು, ಆದ ಘಟನೆಗಳನ್ನ ನೆನಪು ಮಾಡ್ಕೊಂಡು ಕೊರಗೋದಿರ್ಬೋದು, ಇವೆಲ್ಲ ಚಿಂತೆಯ ಒಂದು ಕೆಟಗರಿನಲ್ಲೇ ಬರುತ್ತೆ. ಆದ್ರೆ ಧ್ಯಾನಕ್ಕೆ ಅಂತ ಬಂದ್ಮೇಲೆ ನಮ್ಗೆ ಚಿಂತೆ ಇದ್ದದ್ದು ಚಿಂತನೆಯಾಗಿ ಪರಿವರ್ತನೆ ಆಗುತ್ತೆ, ಚಿಂತೆಯಿಂದ ಚಿಂತನೆ ಆಗತ್ತೆ. ಧ್ಯಾನಾಗ್ನಿ ದಗ್ಧ ಕರ್ಮಾಣಿ ಅಂತ ಹೇಳ್ತಾರಲ್ಲ, ಧ್ಯಾನ ಅನ್ನುವಂತ ಒಂದು ಅಗ್ನಿ ನಮ್ಮೊಳಗೆ ಪ್ರಜ್ವಲಿಸ್ತಾ ಇರ್ಬೇಕಾದ್ರೆ ತಾನಾಗೆ ನಮ್ಮ ಈ ಮನಸ್ಸು ಚಿಂತನೆಗೆ ಒಳಗಾಗತ್ತೆ. ನಾನು ಯಾಕೆ ಚಿಂತೆ ಮಾಡ್ತಿದ್ದೀನಿ, ಇದು ಯಾರು ಹೇಳ್ಕೊಡೋದೇ ಆಗತ್ತೆ. ಪತ್ರಿಜಿ ಗುರುಗಳು ಅವರ ಆಧ್ಯಾತ್ಮಿಕ ಶಾಸ್ತ್ರ ಪುಸ್ತಕದಲ್ಲಿ ತುಂಬಾ ಚೆನ್ನಾಗಿ ಬರೀತಾರೆ. ಧ್ಯಾನಿಗಳು ಧ್ಯಾನ ಮಾರ್ಗಕ್ಕೆ, ಅಂದ್ರೆ ಸಾಮಾನ್ಯ ಜನರು ಧ್ಯಾನ ಮಾರ್ಗಕ್ಕೆ ಬಂದ ಕೂಡ್ಲೇನೆ ಧ್ಯಾನ ಮಾಡ್ತಾ ಮಾಡ್ತಾ ಅವರು ಹೂ ಅರಳಿದ ಕೂಡಲೇ ಹೇಗೆ ಅದರ ಒಂದು ಸುಗಂಧ ಬೀರುತ್ತೋ ಅದೇ ರೀತಿ ಈ ಧ್ಯಾನ ಮಾರ್ಗಕ್ಕೆ ಬಂದಾಗ ಜ್ಞಾನ ತಾನಾಗೆ ಪ್ರವಹಿಸುತ್ತೆ ಅಂತ ಹೇಳ್ತಾರೆ. ಧ್ಯಾನ ತಾನಾಗೆ ಅಂದ್ರೆ ಹೂ ಅರಳಿದ ಕೂಡಲೇ ನಾವು ಅದ್ರ ಸುಗಂಧ ಬರ್ತಾ ಇದೆ ಅಂತ ಚೆಕ್ ಮಾಡ್ಬೇಕಾ? ಇಲ್ವೇ ಇಲ್ಲ. ಅದು ಸುಗಂಧ ಹೊರಸೂಸ್ತಾ ಇರುತ್ತೆ. ಒಂದ್ ಮಲ್ಗೆ ಹೂ ಮೊಗ್ಗಾದಾಗ ನಮ್ಗದ್ರ ಪರಿಮಳ ಗೊತ್ತಾಗೋದಿಲ್ಲ. ಆ ಮಲ್ಗೆ ಹೂ ಅರಳಿತು ಅಂದ್ರೆ ಇಲ್ಲೆಲ್ಲೋ ಮಲ್ಗೆ ಸ್ಮೆಲ್ ಬರ್ತಾ ಇದೆ ಅಂತ ಹೇಳ್ತೀವಲ್ವಾ, ಹಂಗೆ ಧ್ಯಾನಿ ಅಂತ ಆದವನು ಸರಿಯಾಗಿ ಧ್ಯಾನಕ್ಕೆ ಅವನ್ನ ಅಳವಡಿಸ್ಕೊಂಡ್ರೆ, ಧ್ಯಾನಕ್ಕೆ ಅವನು ತೊಡಗಿಕೊಂಡ್ರೆ ನಿರಂತರವಾಗಿ ಆ ಜ್ಞಾನದ ಹೂವು ತಾನಾಗೆ ಪರಿಮಳ ಬೀರುತ್ತೆ. ಸೊ ಅದಕ್ಕಾಗಿ ಧ್ಯಾನ ಅಂತ ನಾವು ವೇದಗಳು ಕೂಡ ಅದನ್ನೇ ಹೇಳುತ್ತೆ. ಧ್ಯಾನಕ್ಕೆ ನೀನು ತೊಡಗಿಸ್ಕೊಳ್ತಾ ಹೋದ್ರೆ ಜ್ಞಾನ ಅನ್ನೋದು ಎಲ್ಲ ವಿಚಾರಗಳು ತಾನಾಗೆ ಅರ್ಥ ಆಗ್ತಾ ಹೋಗುತ್ತೆ. ಯಾವಾಗ ಚಿಂತೆಯಿಂದ ನಾವು ಚಿಂತನೆಯ ಮಾರ್ಗಕ್ಕೆ ಬರ್ತೀವಿ. ಮಾಸ್ಟರ್ಸ್, ಆ ಚಿಂತನೆಯ ಮಾರ್ಗಕ್ಕೆ ಬಂದಾಗ ತಾನಾಗಿ ನಿಶ್ಚಿಂತೆ ಅನ್ನೋದು ಕಟ್ಟಿಟ್ಟಗುತ್ತೆ. ಅದಕ್ಕೆ ನಿರಂತರವಾಗಿ ಧ್ಯಾನ ಮಾಡೋರ್ನ ಯಾರನ್ನಾದ್ರೂ ಕೇಳಿ, ಹೇಗಿದ್ದೀರಾ ಅಂದ್ರೆ ಫಸ್ಟ್ ಕ್ಲಾಸ್, ತುಂಬಾ ಆರಾಮಾಗಿದ್ದೀವಿ, ಚೆನ್ನಾಗಿದ್ದೀವಿ ಅಂತಾರೆ. ಹಾಗಂದ್ರೆ ಅವ್ರ ಜೀವನದಲ್ಲಿ ಸಮಸ್ಯೆ ಏನಿರೋದಿಲ್ವಾ? ಇದ್ದೇ ಇರುತ್ತೆ. ಸಮಸ್ಯೆ ಇದ್ರೂ ಕೂಡ ಅದು ಯಾವುದೂ ಸಮಸ್ಯೆ ಅವ್ರಿಗೆ ಬಾಧಿಸೋದಿಲ್ಲ.
ಯಾಕೆಂದ್ರೆ ಧ್ಯಾನ ಮಾರ್ಗಕ್ಕೆ ಬಂದ್ಮೇಲೆ ನಮ್ಗೆ ಕೆಲವೊಂದಷ್ಟು ವಿಚಾರಗಳು ಅರ್ಥ ಆಗೋದು. ಅಲ್ಲಿ ತನಕ ನಾವು ಚಿಂತೆಯಲ್ಲಿ ಮುಳುಗಿರ್ತೀವಿ ಅಂತ ಅನ್ನಲ್ಲ. ಯಾವ ತರ ಅಂದ್ರೆ ದೇಹ ಭಾವದಲ್ಲಿ ಪ್ರತಿಯೊಂದನ್ನು ನೋಡ್ತಾ ಇರ್ತೀವಿ, ಪ್ರತಿಯೊಂದನ್ನು ದೇಹ ಭಾವದಲ್ಲಿ ನೋಡ್ತೀವಿ. ನಾನ್ ಯಾರು ಅನ್ನುವಂಥ ಪ್ರಶ್ನೆಗೆ ನಾನು ಒಂದು ಆತ್ಮ ಪದಾರ್ಥ ಅನ್ನುವಂಥದ್ದು ಅರಿವಿಗೆ ಬಂದಿರೋದಿಲ್ಲ. ನಾನು ನನ್ನ ಕಣ್ಣೆದ್ರಿ ಕಾಣಿಸ್ತಾ ಇರೋ ದೇಹ. ಈ ದೇಹಕ್ಕೆ ಆಗುವಂತಹ ಎಲ್ಲ ಒಂದು ಅನುಭವಗಳು ಶಾಶ್ವತವಾಗಿರುವಂಥದ್ದು, ನಿರಂತರವಾಗಿರುವಂಥದ್ದು. ನನಗಿವತ್ತೇನೋ ಒಂದು ಕಷ್ಟ ಇದೆ ಅಂದ್ರೆ ಜೀವನ ಪರ್ಯಂತ ಕಷ್ಟ ಇರುತ್ತೆ ಅನ್ನುವಂಥ ಒಂದು ಭ್ರಮೆನಲ್ಲಿ ನಾನು ದೇಹ ಭಾವದಲ್ಲಿ ಅಂತ ಇದ್ದಾಗ ಏನಾಗುತ್ತೆ ಕೇಳಿದ್ರೆ ಅಲ್ಲಿ ಚಿಂತೆನೇ ಇರುತ್ತೆ. ಚಿಂತನೆ ಅನ್ನೋದು ಯಾವಾಗ ಬರುತ್ತೆ ಕೇಳಿದ್ರೆ ನಾನು ಒಂದು ಆತ್ಮ ಪದಾರ್ಥ ಅಂತ ನಾವು ಅರಿತಾಗ ಆ ಒಳಗಡೆ ಇರುವಂತ ಚೈತನ್ಯ ಶಕ್ತಿ ಆತ್ಮ ಪದಾರ್ಥವೇ ನಮ್ಮ ಈ ದೇಹವನ್ನ ಚಾಲನೆ ಮಾಡ್ತಾ ಇದೆ. ಒಳಗಡೆ ಈ ದೇಹ ಎಲ್ಲ ಆದ್ರೂ ಕಾರ್ಯಪ್ರವೃತ್ತಿ ಮಾಡ್ತಾ ಇದೆ, ಅದ್ರ ಕೆಲಸ ಮಾಡ್ತಾ ಇದೆ. ಬಟ್ ಇದನ್ನ ನಡೆಸುವಂತ ಶಕ್ತಿ ಯಾವುದು? ಅದು ಒಳಗಿನ ಚೈತನ್ಯ ಶಕ್ತಿ. ಸೊ ಈ ಚೈತನ್ಯ ಶಕ್ತಿಗೆ ಯಾವ ದುಃಖವೂ ಇಲ್ಲ. ಅದ್ರ ಸ್ವರೂಪ ಏನಪ್ಪಾ ಅಂದ್ರೆ ಶಾಂತ ಆನಂದ ಸ್ವರೂಪ ಇದು ಅನ್ನೋದು ಯಾವಾಗ ಅರ್ಥ ಆಗುತ್ತೆ ಅಂದ್ರೆ ಧ್ಯಾನ ಮಾರ್ಗಕ್ಕೆ ನಾವು ಬಂದಾಗ, ಧ್ಯಾನವನ್ನ ನಾವು ನಿರಂತರವಾಗಿ ಅಳವಡಿಸ್ಕೊಂಡಾಗ, ಅದರೊಳಗೆ ನಾವು ಆನಂದವನ್ನ ಕಾಣ್ತಾ ಹೋದಾಗ, ನಮ್ಮ ಮನಸ್ಸು ಶೂನ್ಯ ಆದಾಗ, ಮನಸ್ಸು ವಿಚಾರ ರಹಿತ ಸ್ಥಿತಿಗೆ ಬಂದಾಗ, ಹೆಚ್ಚು ಹೆಚ್ಚು ವಿಚಾರ ರಹಿತ ಸ್ಥಿತಿಗೆ ಬರ್ತಾ ಹೋದಂಗೆ ನಮ್ಮಲ್ಲಿ ನಕಾರಾತ್ಮಕ ವಿಚಾರಗಳು ಇಲ್ಲವಾಗಿ ಹೋಗುತ್ತೆ. ಅದ್ರ ಜೊತೆಗೆ ಸಕಾರಾತ್ಮಕವಾಗಿ ನಾವು ಯೋಚಿಸ್ತಾ ಹೋಗ್ತೀವಿ. ಅದರಿಂದನೇ ನಮ್ಮ ಆರೋಗ್ಯನೂ ಸುಧಾರಿಸ್ತಾ ಹೋಗುತ್ತೆ. ಮನಸ್ಸಿನ ವಿಕಲ್ಪಗಳು ಸರಿಯಾಗ್ತಾ ಹೋಗುತ್ತೆ. ಸರಿಯಾಗ್ತಾ ಹೋಗ್ಬೇಕು. ನಾ ಧ್ಯಾನ ಮಾಡ್ತಿದ್ದೀನಿ ಆದ್ರೂ ಆ ಸಮಸ್ಯೆ ಇದೆ, ಈ ಸಮಸ್ಯೆ ಇದೆ, ಅದು ಸರಿ ಹೋಗಿಲ್ಲ, ಇದು ಸರಿ ಹೋಗಿಲ್ಲ ಅಂದ್ರೆ ಮಾಸ್ಟರ್ಸ್ ನಾವು ಇನ್ನು ಜ್ಞಾನ ಮಾರ್ಗಕ್ಕೆ ಬಂದಿಲ್ಲ. ಧ್ಯಾನ ಏನೋ ಮಾಡ್ತಾ ಇದೀವಿ, 10 ವರ್ಷದಿಂದ 20 ವರ್ಷದಿಂದ ಮಾಡ್ತಾ ಇದೀವಿ. ಆದ್ರೆ ಧ್ಯಾನಕ್ಕೆ ಪೂರಕವಾದಂತಹ ಜ್ಞಾನವನ್ನ ಅರ್ಥಕೊತಾ ಇಲ್ಲ. ಅದಕ್ಕಾಗಿ ಗುರುಗಳು ಹೇಳಿರೋದು ನೀನ್ ಧ್ಯಾನದ ಜೊತೆಗೆ ಸ್ವಾಧ್ಯಾಯನೂ ಬೇಕು ಅಂತ ಹೇಳಿ. ಸ್ವಾಧ್ಯಾಯದ ಜೊತೆಗೆ ಸಜ್ಜನರ ಒಂದು ಒಡನಾಟನೂ ಬೇಕು, ಸತ್ಸಂಗನೂ ಬೇಕು ಅಂದಿದ್ದಾರೆ. ಸೊ ಇದೆಲ್ಲ ಒಂದಕ್ಕೊಂದಕ್ಕೆ ಪೂರಕ. 4 ಪಿಲ್ಲರ್ಗಳು ಯಾವುದು? ಧ್ಯಾನ, ಸ್ವಾಧ್ಯಾಯ, ಸತ್ಸಂಗ, ಹಾಗೆ ನಮ್ಮ ಆಹಾರ ಯಾವುದು? ವೆಜಿಟೇರಿಯನ್ ಆಗಿರುವಂಥದ್ದು. ಇವು 4 ಕೂಡ ಒಂದು ಪಿಲ್ಲರ್ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂದ್ರೆ ನಾವು ಧ್ಯಾನ ನಮ್ಗೆ ಆರೋಗ್ಯ ಸರಿಯಾಗ್ಬೇಕು ಅಂತಿರ್ಬೋದು, ಅಥವಾ ಯಾವುದೇ ಕಾರಣಕ್ಕಿರ್ಬೋದು. ಧ್ಯಾನ ಮಾರ್ಗಕ್ಕೆ ನಾವು ಬಂದ ಮೇಲೆ ಸ್ವಾಧ್ಯಾಯವನ್ನ ಮಾಡ್ತಾ ಮಾಡ್ತಾನೆ ನಮ್ಗೆ ವಾಸ್ತವ ದರ್ಶನ ಆಗ್ತಾ ಹೋಗುತ್ತೆ. ವಿಚಾರಗಳು ನಾವು ಮಂಥನ ಮಾಡ್ತಾ ಹೋಗ್ತೀವಿ. ಆತ್ಮದ ಬಗ್ಗೆ ಅರಿವಾಗ್ತಾ ಹೋಗುತ್ತೆ. ಈ ದೇಹಕ್ಕೆ ಬರ್ತಾ ಇರುವಂತ ಸಮಸ್ಯೆ ಇರ್ಬೋದು, ಅವೆಲ್ಲ ತಾತ್ಕಾಲಿಕವಾಗಿರುವಂಥದ್ದು. ನಾನು ಶಾಶ್ವತವಾಗಿರುವಂತಹ ಚೈತನ್ಯ ವಸ್ತುವನ್ನು ಅರಿವಿಗೆ ಬರೋದೇನೆ ಸ್ವಾಧ್ಯಾಯವನ್ನ ಮಾಡಿದಾಗ. ಇದು ನಿಶ್ಚಯ ಜ್ಞಾನವಾಗೋದು ಯಾವಾಗ? ಸತ್ಸಂಗದಲ್ಲಿ ನಿರಂತರವಾಗಿ ನಾವು ನಮ್ಮನ್ನು ತೊಡಗಿಸ್ಕೊಂಡಾಗ. ಬೇರೆ ಬೇರೆ ಮಾಸ್ಟರ್ಸ್ ಬಂದು ಅವ್ರ ವಿಚಾರವನ್ನ ಹೇಳ್ತಾ ಇರ್ತಾರೆ. ನಾವು ವಿಚಾರವನ್ನ ಕೇಳ್ತಾ ಕೇಳ್ತಾ ಅದಿನ್ನೂ ಮನದಟ್ಟಾಗತ್ತೆ. ಭಜಗೋವಿಂದಮಲ್ಲಿ ಹೇಳ್ತಾರಲ್ಲ, ಸತ್ಸಂಗದಿಂದ ಜೀವನ್ ಮುಕ್ತಿ ಆಗತ್ತೆ. ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲ ತತ್ವಂ, ನಿಶ್ಚಲತ್ವೇ ಜೀವನ್ಮುಕ್ತಿ ಅಂತ ಹೇಳಿ. ಅಂದ್ರೆ ಈ ನಾವು ಸತ್ಸಂಗ ಮಾಡ್ತಾ 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 ನಮ್ಗೆ ಬೇಡವಾಗಿರುವಂತದ್ದು ಸಂಘದಿಂದ ದೂರ ಆಗ್ತೀವಿ, ನಿಸ್ಸಂಗಕ್ಕೆ ಬರ್ತೀವಿ. ನಾವು ನಮ್ಮೊಳಗೆ ನಾವು ಒಂದು ಕನೆಕ್ಟಿವಿಟಿನ ನಾವು ಸಂಪಾದಿಸ್ಕೊಳ್ತೀವಿ. ನಮ್ಮ ಜೊತೆಗೇನೆ ನಮ್ಮ ಈ ದೇಹ ಅನ್ನುವಂಥದ್ದು ಒಳಗಿನ ಆತ್ಮದ ಜೊತೆಗೆ ಕನೆಕ್ಟಿವಿಟಿಯನ್ನ ಸಂಪಾದಿಸ. ನಿಸ್ಸಂಗತ್ವೇ ನಿರ್ಮೋಹತ್ವಂ. ಈ ನಿಸ್ಸಂಗದಿಂದ ಬಂದ್ರೆ ಅಂದ್ರೆ ನಿಂಗೆಲ್ಲ ಯಾವ ಮೋಹಗಳಿದ್ವೋ, ಯಾವುದು ನಮಗೆ ಬೇಡವಾಗಿದೆಯೋ ಅದರಿಂದ ತಾನಾಗೆ ನಾವು ದೂರ ಆಗ್ತೀವಿ.
ನಿರ್ಮೋಹತೆ ನಿಶ್ಚಲ ತತ್ವ. ಇದರಿಂದ ನಿಶ್ಚಲ ಸ್ಥಿತಿಯ ಲಭ್ಯ ಆಗುತ್ತೆ. ಯಾವ ರೀತಿ ನಿಶ್ಚಲ ಸ್ಥಿತಿ? ಭಗವದ್ಗೀತೆಯಲ್ಲಿ ಹೇಳ್ದಂಗೆ ಸ್ಥಿತಪ್ರಜ್ಞ ಸ್ಥಿತಿಯ ಒಂದು ಅನುಭವ ಆಗುತ್ತೆ ನಮ್ಗೆ. ಕಷ್ಟಗಳು ಬರ್ತಾ ಇದೆಯಾ, ನಷ್ಟಗಳಾಗ್ತಾ ಇದೆಯಾ, ಏನೇ ಆಗ್ತಾ ಇದ್ರೂ ಕೂಡ ನಾವು ಅದನ್ನ ಸಮಚಿತ್ತದಿಂದ ನೋಡುವಂತಹ ಜ್ಞಾನ ನಮ್ಮಲ್ಲಿ ವೃದ್ಧಿ ಆಗುತ್ತೆ. ಸೊ ಇಲ್ಲಿದ್ದೀವಿ ಅಂದ್ಮೇಲೆ ಎಲ್ಲಾ ಸಮಸ್ಯೆಗಳು ಇರುತ್ತೆ, ದೈಹಿಕ ಬಾಧೆಗಳಿರುತ್ತೆ, ಮಾನಸಿಕ ವಿಕಲ್ಪಗಳಿರುತ್ತೆ. ಬಟ್ ಅದೆಲ್ಲವೂ ಸಹಜ. ನಾನು ಬದುಕ್ತಾ ಹೋದಂಗೆ, ನನ್ನ ಮನಸ್ಥಿತಿ ಚೇಂಜ್ ಆಗ್ತಾ ಹೋದಂಗೆ ಹೊರಗಿನ ಪರಿಸ್ಥಿತಿ ತಾನಾಗೆ ಚೇಂಜ್ ಆಗುತ್ತೆ ಅನ್ನುವಂಥ ನಿಶ್ಚಲ ಜ್ಞಾನ ನಮಗ್ ಬಂದಾಗ ಮಾಸ್ಟರ್ಸ್, ಜೀವನ್ ಮುಕ್ತಿ ಜೀವನ್ ಮುಕ್ತಿ ಅಂದ್ರೇನು? ದುಃಖದಿಂದ ಮುಕ್ತಿ ಆಗುತ್ತೆ, ದುಃಖ ರಾಹಿತ್ಯ ಸ್ಥಿತಿ ಆಗತ್ತೆ. ಯಾವ ದುಃಖನೂ ನಮಗ್ ಬಾಧಿಸೋದಿಲ್ಲ, ಯಾವ ನಷ್ಟನೂ ನಮಗ್ ಬಾಧಿಸೋದಿಲ್ಲ. ಅದಕ್ಕಾಗಿ ಚಿಂತೆಯಿಂದ ಚಿಂತನೆ, ಚಿಂತನೆಯಿಂದ ನಿಶ್ಚಿಂತೆಯ ಸ್ಥಿತಿ ಅಂದ್ರೆ ಇದೆ ಮಾಸ್ಟರ್. ನಮ್ಗೆ ಜ್ಞಾನ ಅನ್ನೋದು ನಿಶ್ಚಲ ತತ್ವವಾಗಿ ನಮ್ಮ ಜೀವನದಲ್ಲಿ ಉದಯಿಸಿದಾಗ ಯಾವುದೂ ಕೂಡ ನಮ್ಗೆ ಬಾಧಿಸೋದಿಲ್ಲ, ಚಿಂತೆ ಅನ್ನೋದು ಬಾಧಿಸೋದಿಲ್ಲ. ಇಂಥ ಸ್ಥಿತಿ ಬರಬೇಕು. ಇದು ಬರ್ತಾ ಇಲ್ಲ ಅಂದ್ರೆ ಧ್ಯಾನ ಸರಿ ಆಗ್ತಾ ಇಲ್ಲ. ಧ್ಯಾನಕ್ಕೆ ಏನೋ ಒಂದು ಕೊರತೆ ಆಗ್ತಾ ಇದೆ. ನಾವು 3 ಗಂಟೆಗಳ ಕಾಲ ನಾವು ಧ್ಯಾನ ಮಾಡ್ಬಿಡ್ಬೋದು, ಆದ್ರೆ ಬೇರೆ ಪಿಲ್ಲರ್ ಕಡೆಗಳ ಗಮನನೂ ಕೊಡಬೇಕು. ಸ್ವಾಧ್ಯಾಯ ನಾನು ಎಷ್ಟು ಮಾಡ್ತಿದ್ದೀನಿ, ಅದು ಅರ್ಥ ಮಾಡ್ಕೊಂತಿದ್ದೀನ? ಸತ್ಸಂಗದಲ್ಲಿ ಯಾವ ರೀತಿ ಯಾವ ರೀತಿ ಜನರ ಜೊತೆಗೆ ಸಂಘ ಮಾಡ್ತಿದ್ದೀನಿ? ಅವ್ರು ಹೇಳಿದಂತ ವಿಚಾರಗಳು ನನಗೆ ಸರಿಯಾಗಿ ಅರ್ಥ ಆಗ್ತಿದ್ಯಾ? ನಾನು ಶುದ್ಧ ಸಾತ್ವಿಕ ಆಹಾರ ತಗೊಳ್ತಾ ಇದ್ದೀನ? ಯಾಕೆಂದ್ರೆ ಮಾಸ್ಟರ್ಸ್, ನಮ್ಮ ಮನಸ್ಸು, ಈ ದೇಹ ಎಲ್ಲದೂ ಸ್ವಸ್ಥವಾಗಿರ್ಬೇಕು ಅಂತ ಅಂದ್ರೆ ನಾವು ತಿನ್ನುವಂತ ಆಹಾರ ಬಹಳ ಮುಖ್ಯ. ಎಷ್ಟು ಸಾತ್ವಿಕ ಆಹಾರವನ್ನ ನಾವು ಕೊಡ್ತೀವೋ ನಮ್ಮ ಶರೀರಕ್ಕೆ, ಅಷ್ಟು ಚೆನ್ನಾಗಿ ಪೌಷ್ಟಿಕ, ಸಾತ್ವಿಕ ಒಂದೇ ಅಲ್ಲ, ಪೌಷ್ಟಿಕ ಆಹಾರವನ್ನ ಕೊಡ್ತೀವೋ ಅಷ್ಟು ಚೆನ್ನಾಗಿ ನಮ್ಮ ಶರೀರನೂ ಇರುತ್ತೆ, ನಮ್ಮ ಮನಸ್ಸು ಚೆನ್ನಾಗಿರುತ್ತೆ, ಸ್ವಸ್ಥ ಮನಸ್ಸು ಸರಿಯಾಗಿ ಆಲೋಚಿಸುತ್ತೆ. ಹಾಗಾಗಿ ಈಸ್ ಮಸ್ಟ್ ಅಂತ ಹೇಳ್ತೀವಿ. ವೆಜಿಟೇರಿಯನ್ ಆಗ್ಬೇಕು. ಇವೆಲ್ಲ ನೋಡಿ 4 ಪಿಲ್ಲರ್. ಒಂದು ಟೇಬಲ್ಗೆ ಒಂದೇ ಒಂದು ಪಿಲ್ಲರ್ ಸರಿ ಇಲ್ಲ ಅಂದ್ರೂ ಅದು ಸರಿಯಾಗಿ ನಿಲ್ಲೋದಿಲ್ಲ ಟೇಬಲ್. ಅದೇ ತರನೇ ನಾವು ಸರಿಯಾದ ಮಾರ್ಗದಲ್ಲಿ ಹೋಗ್ಬೇಕು. ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ ಸಿಗ್ಬೇಕು ನಮ್ಗೆ ಅಂತಂದ್ರೆ ನಾವು ಈ 4 ಪಿಲ್ಲರ್ಗಳ ಕಡೆಗೆ ಗಮನ ಕೊಡ್ಲೇಬೇಕಾಗುತ್ತೆ. ಆಗ ಮಾತ್ರ ಮಾಸ್ಟರ್ಸ್ ನಮ್ಗೆ ಧ್ಯಾನ ಮಾರ್ಗಕ್ಕೆ ನಾವು ಬಂದಾಗ ಗುರುಗಳು ಹೇಳ್ದಂಗೆ ಆ ಒಂದು ಹೂವು ತಾನಾಗೆ ಪರಿಮಳವನ್ನ ಹೊರಸೂಸುತ್ತೆ ಅಂತ ಹೇಳ್ತಾರೆ. ಆ ಒಂದು ಪರಿಮಳ ಅನ್ನುವಂಥದ್ದು ತಾನಾಗೆ ಅರಳು ನಿಂತಾಗ ಎಲ್ಲರನ್ನೂ ಕೂಡ ಅದು ಆಕರ್ಷಿಸುತ್ತೆ. ಅಂತ ಸದ್ವಿಚಾರಗಳು ನಮ್ಮಲ್ಲಿ ತುಂಬತ್ತೆ. ಆಗ ಮಾತ್ರ ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ. ಮುಕ್ತಿ ಅಂದ್ರೇನು? ಮುಕ್ತಿ ಅಂದ ಕೂಡಲೇ ನಾವು ಮುಕ್ತಿ ಇಲ್ಲೆಲ್ಲೋ ಇರುವಂಥದ್ದಲ್ಲ. ನಾವು ನಮ್ಮ ಕಾಲಾನಂತರ ನಾವು ಆ ಒಂದು ಅವಧಿ ಮುಗಿದ ಮೇಲೆ ಯಾವಾಗಲೂ ಸಿಗುವಂತ ಒಂದು ಪದವಿ ಅಲ್ಲ ಮಾಸ್ಟರ್. ಮುಕ್ತಿ ಅನ್ನೋದು ಒಂದು ಪದವಿ ಅಲ್ಲ, ಮುಕ್ತಿ ಅನ್ನೋದೊಂದು ಸ್ಥಿತಿ. ಅದು ನಾವಿಲ್ಲಿದ್ದೇನೆ ಆ ಮುಕ್ತಿಯ ಸ್ಥಿತಿಯ ಅನುಭವವನ್ನ ಮಾಡ್ಬೋದು, ಆನಂದದ ಸ್ಥಿತಿಯ ಅನುಭವವನ್ನ ಮಾಡ್ಬೋದು, ಶಾಂತ ಸ್ಥಿತಿಯ ಅನುಭವವನ್ನ ಮಾಡ್ಬೋದು, ನಿಶ್ಚಿತ ಸ್ಥಿತಿಯ ಅನುಭವವನ್ನ ಮಾಡ್ಬೋದು. ಮುಕ್ತಿ ಯಾವುದಕ್ಕೆ? ದುಃಖಗಳಿಗೆ ಮುಕ್ತಿ, ಯೋಚನೆಗಳಿಗೆ ಮುಕ್ತಿ, ಚಿಂತೆಗಳಿಗೆ ಮುಕ್ತಿ. ಸೊ ಇದೆಲ್ಲ ಮುಕ್ತ ಸ್ಥಿತಿಗೆ ನಾವು ಬರಬೇಕು ಅಂದ್ರೆ ಧ್ಯಾನಿಗಳು ಯಾವ ರೀತಿ ಇರಬೇಕು ಅನ್ನೋದನ್ನ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಈ ಮಾರ್ಗದಲ್ಲಿ ಇದ್ರೆ ನಿನಗೆ ಈ ಮುಕ್ತಿಯ ಸ್ಥಿತಿ ಬರುತ್ತೆ, ಸದಾ ಶಾಂತಿಯ ಅನುಭವನ ಮಾಡ್ತೀಯ. ಸೊ ಹಾಗಾದ್ರೆ ಸಾಧಕರು ನಿಜವಾಗ್ಲು ಅದಕ್ಕೆ ಸಾಧನೆ ಎಷ್ಟು ಮಾಡ್ತಿದ್ಯಾ ಕೇಳ್ತಾರೆ ಸಾಧಕರು. ಧ್ಯಾನಿಗಳು ಒಂದು ದೊಡ್ಡ ಸಾಧಕರೇ. ಯಾಕೆ ಕೇಳಿದ್ರೆ ಕೆಲವೊಂದು ಪ್ರಯತ್ನಪೂರ್ವಕವಾಗಿ ನಾವು ಅಳವಡಿಸ್ಕೊಳ್ಳೇಬೇಕಾಗತ್ತೆ.
ನಾ ಧ್ಯಾನ ಒಂದು ಮಾಡ್ತೀನಿ ಬಾಕಿ ಯಾವುದು ಮಾಡಲ್ಲ ಅಂದ್ರೆ ಆಗಲ್ಲ. ಧ್ಯಾನವನ್ನು ನಿರಂತರವಾಗಿ ಮಾಡ್ಬೇಕಾಗತ್ತೆ, ಬೇರೆದ್ರ ಕಡೆಗೂ ಗಮನ ಕೊಡ್ಬೇಕು. ಸೊ ಹಾಗಾದ್ರೆ ಸಾಧಕರು ಮಾಡ್ಬೇಕಾಗಿರೋದು ಏನು? ಸಾಧಕರು ಮೊದಲನೇದಾಗಿ ನೆನ್ಪಿಟ್ಕೊಳ್ಳೇ ಬೇಕಾಗಿರುವಂತ ವಿಚಾರ ಅಂದ್ರೆ ಕೃತಜ್ಞತಾ ಭಾವ ಮಾಸ್ಟರ್ಸ್. ಈಗ ನೋಡಿ, ಧ್ಯಾನ ಮಾಡಿಸಿದ್ರಲ್ಲ ವೇದಾವತಿ ಮೇಡಮ್, ಎಷ್ಟು ಸರಿ ಅವ್ರು ಧನ್ಯವಾದಗಳು 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 ಅಂದ್ರು. ಅವಕಾಶ ಕೊಟ್ಟವರಿಗೆ ಧನ್ಯವಾದಗಳು. ಸೊ ಇದೇನ್ ತೋರ್ಸುತ್ತೆ? ನಮ್ಮೊಳಗಿರುವಂತ ಒಂದು ಆ ಕೃತಜ್ಞತಾ ಭಾವವನ್ನ ತೋರ್ಸುತ್ತೆ. ಹೃದಯ ತುಂಬಿ ನಾವು ಪ್ರತಿಯೊಂದಕ್ಕೂ ನಾವು ಕೃತಜ್ಞತೆ ಸಲ್ಲಿಸೋ ಅಂತ ಒಂದು ಮನಸ್ಥಿತಿಯನ್ನ ಇಟ್ಕೊಂಡಾಗ, ಇದೊಂದು ಮನಸ್ಥಿತಿ. ನಮ್ಗೆ ಯಾರು ಒಂದು ಸಹಕಾರ ಮಾಡ್ತಾರ, ಅವಕಾಶ ಕಲ್ಪಿಸ್ಕೊಡ್ತಾರ, ನಮ್ಮ ಬೆಳವಣಿಗೆಗೆ ಸಹಕಾರಿಯಾಗಿದಾರ, ಅವರಿಗೆ ಸಂಪೂರ್ಣ ಕೃತಜ್ಞತಾ ಭಾವದಿಂದ ಕೇವಲ ಬಾಯಲ್ಲಲ್ಲ, ಒಳಗಿನಿಂದ ಅವರಿಗೆ ಸ್ಮರಿಸುವಂಥದ್ದು. ಅವ್ರಿಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನಾನು ಬೆಳೀತಾ ಇದ್ದೀನಿ, ಅವ್ರಿಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನನಗೆ ಸಂತೋಷ ಆಗಿದೆ, ಅವ್ರಿಗೊಂದು ಕೃತಜ್ಞತೆ. ಈ ಧನ್ಯತಾ ಭಾವ ಇದೆಯಲ್ಲ, ಇದು ಪ್ರತಿಯೊಬ್ಬ ಸಾಧಕನು, ಇದು ಒಂದು ಜ್ಞಾನ ನೋಡಿ, ಇದು ಒಂದು ವಿಚಾರ. ಈ ವಿಚಾರವನ್ನ ಅಳವಡಿಸ್ಕೊಳ್ಳೋದ್ರಿಂದ ಯಾರಿಗೆ ನಮ್ಗಿಷ್ಟು ಒಂದು ಒಳ್ಳೆ ಶರೀರ ಕೊಟ್ಟಿರೋ ಅಂತ ತಂದೆ ತಾಯಿಗಳಿಗೆ, ನಮ್ಗೆ ವಿದ್ಯಾಭ್ಯಾಸ ಕಲಿಸಿ ಇಷ್ಟು ಸಬಲರನ್ನಾಗಿ ಮಾಡಿರುವಂತ ತಂದೆ ತಾಯಿಗೆ ನಾವು ಪ್ರತಿನಿತ್ಯ ಕೃತಜ್ಞತಾ ಭಾವದಲ್ಲಿರುವಂಥದ್ದು. ಹಾಗೆ ಸೂರ್ಯ, ಗಾಳಿ, ನೀರು, ಪ್ರಕೃತಿ ಇದನ್ನೆಲ್ಲ ಕರುಣಿಸಿ ನಮ್ಮ ಜೀವನವನ್ನ ಇಷ್ಟು ಆನಂದಮಯವನ್ನಾಗಿ ಮಾಡಿರುವಂತ ಆ ಒಂದು ಪ್ರಕೃತಿ ಮಾತೆಗೆ, ಆ ಒಂದು ಶಕ್ತಿಗೆ, ಆ ಪರಮಶಕ್ತಿಗೆ ನಾವು ಕೃತಜ್ಞತಾ ಭಾವದಲ್ಲಿರುವಂಥದ್ದು. ಸಣ್ಣ ಸಹಕಾರ ಯಾರೇ ಒಂದು ಮಾಡಿದ್ರು ಕೂಡ ಮಾಸ್ಟರ್ಸ್, ನಾವು ಈ ಒಂದು ಸ್ಟೇಟ್ ಅಲ್ಲಿ ಇದ್ದಾಗ, ಕೃತಜ್ಞತಾ ಭಾವ ಅಂದ್ರೆ ಕೇವಲ ಅದೊಂದು ಭಾವನೆ ಅಲ್ಲ, ಅದೊಂದು ಸ್ಥಿತಿ. ಅದು ಸದಾ ಎಲ್ಲವೂ ಚೆನ್ನಾಗಿದೆ, ಎಲ್ಲರೂ ಚೆನ್ನಾಗಿದ್ದಾರೆ, ಎಲ್ಲರಿಗೂ ಧನ್ಯವಾದ, ಈ ತರ ಒಂದು ಮನಸ್ಥಿತಿಲಿ ಇದ್ರೆ ಇದು ಜ್ಞಾನಿಗಳಿಗೆ ಮಾತ್ರ ಸಾಧ್ಯ. ಸೊ ನಾವು ಮಾಡುವಂತಹ ಧ್ಯಾನ ಅನ್ನುವಂಥದ್ದು ನಮ್ಮಲ್ಲಿ ಈ ಒಂದು ಜ್ಞಾನವನ್ನ ಹುಟ್ಟು ಹಾಕ್ಲಿಕ್ಕೆ, ನಮ್ಮಲ್ಲಿ ಈ ಒಂದು ವಿಚಾರವನ್ನ ಹುಟ್ಟು ಹಾಕ್ಬೇಕು. ನಾವು ಸರಳವಾಗಿ ಥ್ಯಾಂಕ್ ಯು ಅಂತ ಹೇಳ್ಬಿಡ್ತೀವಿ, ನಮ್ಮಿಂದ ಏನೋ ಒಂದು ತಪ್ಪಾಯ್ತು ಅಂದ್ರೆ ಸಾರಿ ಅಂತ ಹೇಳ್ಬಿಡ್ತೀವಿ. ಬಟ್ ಆ ಸಾರಿ ಅಂತ ಹೇಳುವಾಗ ಆ ಭಾವ ಇದೆಯಾ? ಥ್ಯಾಂಕ್ ಯು ಅಂತ ಹೇಳ್ಬೇಕಾದ್ರೆ ನಿಜವಾಗ್ಲೂ ಆ ಥ್ಯಾಂಕ್ ಯು ಕೃತಜ್ಞತಾ ಭಾವ ಇದೆಯಾ? ಆ ಒಂದು ಸ್ಥಿತಿಲಿ ನಾನು ಜೀವಿಸ್ತಾ ಇದ್ದೀನ? ಆ ಒಂದು ಸ್ಥಿತಿಲಿ ಜೀವಿಸಿದ್ರೆ ಮಾತ್ರ ಮಾಸ್ಟರ್ಸ್ ನಾವು ಆ ಒಂದು ಆತ್ಮಸ್ವರೂಪಿಗಳಾಗಿ ಜೀವಿಸ್ತಾ ಇದ್ದೀವಿ ಅಂತ ಅರ್ಥ. ಸೋಲ್ ಕಾನ್ಶಿಯಸ್ ಅಲ್ಲಿ ಜೀವಿಸ್ತಾ ಇದ್ದೀವಿ, ಇಲ್ಲ ಅಂದ್ರೆ ನಾವು ಬಾಡಿ ಕಾನ್ಶಿಯಸ್ ಅಲ್ಲೇ ಜೀವಿಸ್ತಾ ಇದ್ದೀವಿ. ಒಂದು ಸಾರಿ ಅಂತ ಹೇಳಕ್ಕೂ ನಮ್ಮ ಈಗೋ ಅಡ್ಡ ಬರುತ್ತೆ, ಥ್ಯಾಂಕ್ ಯು ಅಂತ ಹೇಳಕ್ಕೂ ಈಗೋ ಅಡ್ಡ ಬರುತ್ತೆ. ಏನ್ ಥ್ಯಾಂಕ್ ಯು ಅನ್ನುವಂತ ಒಂದು ಸ್ಥಿತಿ ನಮ್ಮಲ್ಲಿರುತ್ತೆ ದೇಹಭಾವದಲ್ಲಿದ್ದಾಗ. ಸೊ ಯಾವಾಗ ನಾವು ಆತ್ಮಿಕ ಸ್ಥಿತಿಗೆ ಬರ್ತಾ ಹೋಗ್ತೀವೋ, ಸೋಲ್ ಕಾನ್ಶಿಯಸ್ನೆಸ್ ಬರ್ತಾ ಹೋಗ್ತೀವೋ, ಈ ಎಲ್ಲ ಭಾವನೆಗಳು ತಾನಾಗೆ ಜಾಗೃತ ಆಗುತ್ತೆ, ಜಾಗೃತ ಆಗ್ಬೇಕು. ಇದು ಜ್ಞಾನಿಗಳು ನೆನಪಲ್ಲಿ ಇಟ್ಕೊಂಡಿರ್ಬೇಕು. ಸದಾ ನಾನು ಧನ್ಯತಾ ಭಾವದಲ್ಲಿ ಇರಬೇಕು, ಸದಾ ನಾನು ಕೃತಜ್ಞತಾ ಪೂರ್ವಕವಾಗಿ ಜೀವಿಸ್ಬೇಕು. ಪ್ರತಿಯೊಬ್ಬರಿಗೂ ನಮ್ಮ ಮನೆಯಲ್ಲಿ ಯಾರೋ ಒಂದು ಸಮಯಕ್ಕೆ ಸರಿಯಾಗಿ ಒಂದು ಟೀ ಮಾಡ್ಕೊಡ್ತಾರೆ ಅಂದ್ರೂ ಕೂಡ ಅವರಿಗೆ ಹೃದಯ ತುಂಬಿ ಥ್ಯಾಂಕ್ ಯು ಹೇಳುವಂತ ಒಂದು ಸ್ಥಿತಿ, ಮನಸ್ಥಿತಿಯನ್ನ ನಾವು ರೂಢಿಸ್ಕೋಬೇಕು. ಹಾಗೆ ಧ್ಯಾನಿಗಳು ತಿಳಿದುಕೊಂಡಿರ್ಬೇಕಾದಂಥದ್ದು ವಿಚಾರ ಏನು ಅಂತ ಹೇಳ್ತಾರೆ. ಏನ್ ತಿಳ್ಕೋಬೇಕು ಅಂತ ಅಂದ್ರೆ, ಸದಾ ನಾನು ಯಾರು, ನಾನು ಯಾಕೆ ಇಲ್ಲಿ ಬಂದಿದ್ದೀನಿ, ನನ್ನ ಜೀವನದ ಲಕ್ಷ್ಯ ಏನು? ನಾನಿಲ್ಲಿ ಸುಮ್ಮನೆ ಬಂದಿರೋದಾ? ಸುಮ್ಮನೆ ಬರೋದು, ಬೆಳಗ್ಗೆ ಊಟ ಮಾಡೋದು, ಮಧ್ಯಾಹ್ನಕ್ಕೆ ಏನು ಅಂತ ನೋಡೋದು, ರಾತ್ರಿ ಅಡಿಗೆ ಏನು ಅಂತ ನೋಡೋದು, ಇಷ್ಟೇ ನಾ ಜೀವನ? ಅದು ಬಹಳ ನೀರಸ. ಇಲ್ಲಿ ಬಂದಿದೀವಿ, ಈ ಮಾರ್ಗಕ್ಕೆ ಬಂದಿದೀವಿ ಅಂದ್ರೆ ಸ್ವಲ್ಪ ವಿಚಾರ ಮಾಡ್ಬೇಕು. ನನ್ನ ಜೀವನದ ಲಕ್ಷ್ಯ ಏನು, ನಾನು ಯಾರು, ನಾನು ಯಾಕೆ ಇಲ್ಲಿ ಬಂದಿದ್ದೀನಿ, ಎಲ್ಲಿದ್ದೆ? ಸೊ ಈ ತರ ಎಲ್ಲ ವಿಚಾರಗಳು, ವಿಚಾರ ಮಾರ್ಗ ಇದು ಮಾಸ್ಟರ್ಸ್, ಜ್ಞಾನ ಮಾರ್ಗ. ಈ ವಿಚಾರಕ್ಕೆ ಒಳಗೆ ನಾವು ಹೋಗ್ತಾ 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 ನಮಗೆ ಗೊತ್ತಾಗತ್ತೆ, ನಾನು ಅನ್ನೋದು ಈ ದೇಹ ಅಲ್ಲ,
ನಾನು ಅನ್ನೋದು ಈ ಮನಸ್ಸಲ್ಲ, ನಾನು ಅನ್ನೋದು ಈ ಬುದ್ಧಿ ಅಲ್ಲ, ನಾನು ಅನ್ನುವಂಥದ್ದು ಈ ಅಹಂಕಾರನೂ ಅಲ್ಲ. ನಾನು ಅನ್ನೋದು ಚೈತನ್ಯ ಸ್ವರೂಪ ಅಂತ ನಮ್ಗೆ ಮನದಟ್ಟಾಗ್ಬೇಕಾದ್ರೆ ನಾವು ಆ ಚೈತನ್ಯದೊಂದಿಗೆ ಜೀವಿಸ್ಬೇಕಾಗತ್ತೆ. ಸೊ ಅದಕ್ಕೆ ನಾವು ಪ್ರಶ್ನೆ ಮಾಡ್ಕೊಳ್ಬೇಕು, ನಾನು ಯಾರು? ಈ ತರ ಒಂದು ಸತ್ಸಂಗಗಳಲ್ಲಿ ಇಂಥ ವಿಚಾರಗಳು ಸಿಗ್ತಾನೆ ಹೋಗುತ್ತೆ. ಎಲ್ಲಿಂದನೋ ನಾವು ಯಾವಾಗ ಇಂಥ ವಿಚಾರಗಳನ್ನ ನಾವು ನಮ್ಮೊಳಗೆ ಮಂಥನ ಮಾಡ್ತೀವಿ, ಅದಕ್ಕೆ ಪೂರಕವಾದಂಥದ್ದು ಜ್ಞಾನ ನಮ್ಗೆ ದೊರೆಯುತ್ತೆ. ಯಾವುದೋ ಮಾಸ್ಟರ್ಸ್ಗಳ ಮುಖಾಂತರ ಸಿಗುತ್ತೆ, ಇಲ್ಲಾಂದ್ರೆ ಯಾವುದೋ ಸ್ವಾಧ್ಯಾಯದಲ್ಲಿ ಸಿಗುತ್ತೆ, ಯಾವುದೋ ಪುಸ್ತಕದಲ್ಲಿ ಇಂಥ ವಿಚಾರಗಳು ಸಿಗುತ್ತೆ. ಆದ್ರೆ ನನ್ಗೆ ಈ ಪ್ರಶ್ನೆನೇ ಬರಲಿಲ್ಲ ಅಂದ್ರೆ ನಾವು ಸುಮ್ಮನೆ ಕುರುಡೆತ್ತಿನಂಗೆ ಜೀವನ ಮಾಡ್ತೀವಿ. ಕುರುಡೆತ್ತಿ ಎಲ್ಲಿ ಹೋಗುತ್ತೆ ಅಂತಾನೆ ಗೊತ್ತಾಗಲ್ಲ. ಅದಕ್ಕೆ ಓಡಕ್ ಬರುತ್ತೆ, ಎಲ್ಲದಕ್ಕೂ ಬರುತ್ತೆ, ಎಲ್ಲ ಕೆಲಸ ಮಾಡಕ್ ಬರುತ್ತೆ, ಬಟ್ ಎಲ್ಲಿ ಹೋಗ್ತಿದೆ ಅದು ಅನ್ನೋದು ಗೊತ್ತಿಲ್ಲ. ಅದೇ ತರ ನಾವು ಕೂಡ ಇದನ್ನೆಲ್ಲ ನಾವು ಪ್ರಯತ್ನ ಪೂರ್ವಕವಾಗಿ ಕೃತಜ್ಞತಾ ಭಾವವನ್ನ ಪ್ರಾಕ್ಟೀಸ್ ಮಾಡೋದಿರ್ಬೋದು, ನಾನು ಯಾರು ಅನ್ನೋದನ್ನ ಅವಲೋಕನ ಮಾಡ್ಕೊಳ್ಳೋದಿರ್ಬೋದು, ಈ ಮಂಥನ ಮಾಡೋದಿರ್ಬೋದು. ಈ ಸಾಧಕರು ಈ ವಿಚಾರವನ್ನ ನೆನ್ಪಿಟ್ಕೊಳ್ಳೇಬೇಕು, ತಿಳಿದುಕೊಳ್ಳೇಬೇಕು ಅಂತ ಹೇಳಿ. ಮತ್ತೆ ಧ್ಯಾನದಲ್ಲೂ ಈ ಮಾಡಬೇಕಾಗಿರೋದು ಏನಪ್ಪಾ ಅಂದ್ರೆ ನಿರಂತರ ಒಂದು ಸಮಯೋಚಿತವಾದಂತ ಒಂದು ಸಾಧನೆ ಮಾಸ್ಟರ್. ಅಂದ್ರೆ ನಾವು ಇವತ್ತು ಬೆಳಗ್ಗೆ 5 ಗಂಟೆಯಿಂದ 7 ಗಂಟೆವರೆಗೆ ಧ್ಯಾನ ಮಾಡಿದ್ವಿ, ನಾಳೆ ನಾಡ್ದು ಎಲ್ಲೋ ಊರಿಗೆ ಹೋಗಿದ್ವಿ, ಮಾಡ್ಲೇ ಇಲ್ಲ. ಮುಂದಿನ ವಾರ ಮತ್ತೆ ಸೆಷನ್ ಅಟೆಂಡ್ ಮಾಡಿದಾಗ ಒಂದು ಅರ್ಧ ಗಂಟೆ ಮಾಡಿದ್ವಿ. ಸೊ ಈ ತರ ಎಲ್ಲ ನಾವು ಕನ್ಸಿಸ್ಟೆನ್ಸಿ ಇಲ್ಲದೆ, ಅಂದ್ರೆ ನಿರಂತರತೆ ಇಲ್ದೆಲೇನೆ ನಾವು ಧ್ಯಾನಕ್ಕೆ ತೊಡಗಿಸ್ಕೊಂಡ್ವಿ ಅಂತಾದ್ರೆ ಅದರಿಂದನೂ ಜ್ಞಾನ ಲಭ್ಯ ಆಗೋದಿಲ್ಲ, ಮುಕ್ತಿಯ ಮಾತಂತೂ ದೂರನೇ ಆಯ್ತು. ಸೊ ಈ ಕನ್ಸಿಸ್ಟೆನ್ಸಿ ಅನ್ನೋದು, ಈ ನಿರಂತರತೆ ಅನ್ನೋದು ಬರೀ ಧ್ಯಾನ ಮಾರ್ಗಕ್ಕೊಂದೇ ಅಲ್ಲ, ಎಲ್ಲಾ ವಿಚಾರದಲ್ಲೂ ಆಗುತ್ತೆ. ವಿದ್ಯಾರ್ಥಿಗಳಿಗೂ ಬೇಕು ಇದು, ಯಾವುದೋ ಒಂದು ಕೆಲಸ ಮಾಡ್ತಿರೋರ್ಗೂ ಬೇಕು, ನಿರಂತರತೆ ಇರಲೇಬೇಕು. ಅದರಲ್ಲೂ ನಮ್ಮ ಧ್ಯಾನ ಮಾರ್ಗದಲ್ಲಿದ್ದವರಿಗೆ ಕೆಲವೊಮ್ಮೆ ಧ್ಯಾನ ಮಾಡಕ್ಕಾಗತ್ತೆ, ವಿಚಾರಗಳು ತುಂಬಾ ಇದ್ದಾಗ ಧ್ಯಾನ ಮಾಡೋಕ್ಕಾಗೋದೇ ಇಲ್ಲ. ಅದ್ ಏನೇ ಇದ್ರೂ ಒಂದು ಸಮಯ, ಒಂದು ಅಂದ್ರೆ ನಿರ್ದಿಷ್ಟ ಸಮಯದಲ್ಲಿ ಕೂತ್ಕೊಳ್ಳುವಂಥದ್ದು, ಅಥವಾ ಅರ್ಧ ಗಂಟೆ, 1 ಗಂಟೆ, 2 ಗಂಟೆ ನಾನು ಮಾಡ್ತೀನಿ ಅಂತ ಅಂದ್ರೆ ನಾನು ಮಾತು ಕೊಟ್ಕೊಂಡಿರ್ತೀನಿ, ಆ ಮಾತನ್ನ ನೆರವೇರಿಸುವಂಥದ್ದು ಒಂದು ಸಾಧನೆ ಆಗುತ್ತೆ ಮಾಸ್ಟರ್ಸ್. ಧ್ಯಾನಿ ಪ್ರತಿದಿನ ಇದನ್ನ ನೆನಪಲ್ಲಿ ಇಟ್ಕೋಬೇಕು. ಏನಪ್ಪಾ ಕೇಳಿದ್ರೆ, ಎಷ್ಟೊತ್ತು ನಾನು ಧ್ಯಾನ ಮಾಡಿದೆ, ಎಷ್ಟು ದಿನದಿಂದ ನಿರಂತರವಾಗಿ ನಾನು ಮಾಡ್ತಿದ್ದೀನಿ. ಸಾಕಷ್ಟು ಜನ ಮಾಸ್ಟರ್ಸ್ ಕೆಲವೊಮ್ಮೆ ಫೋನ್ ಮಾಡಿದಾಗ ಕೇಳ್ತಾ ಇರ್ತಾರೆ, ಮ್ಯಾಮ್ ಧ್ಯಾನ ಮಾಡಕ್ಕೆ ಆಗ್ತಿಲ್ಲ ಅಂತ ಹೇಳ್ತಾರೆ. ಒಂದ್ ವಾರ ಮಾಡ್ತೀನಿ, ಮತ್ತೇನೋ ಒಂದು ಅಡ್ಡಿ ತಡೆ ಬರುತ್ತೆ, ಮಾಡಕ್ಕಾಗಲ್ಲ, ಮತ್ತಿನ್ಯಾವಾಗಲೂ ಒಂದು ವಾರ ಮಾಡ್ತೀವಿ. ಈ ತರ ಆದ್ರೆ ಯಾವ ಜ್ಞಾನನೂ ಉದಯಿಸೋದಿಲ್ಲ, ಯಾವುದೂ ಸರಿ ಆಗೋದಿಲ್ಲ. ಇಂಥ ವಿಚಾರಗಳೇ ನಮ್ಮ ಅರಿವಿಗೆ ಬರೋದಿಲ್ಲ. ಆದ್ರೆ ನಾವು ಇದನ್ನೊಂದು ನಿರಂತರವಾಗಿ ಇಟ್ಕೊಂಡ್ವಿ ಅಂದ್ರೆ, ಗುರುಗಳು ಹೇಳ್ದಂಗೆ ನಮ್ಮ ಏಜ್ ಎಷ್ಟಿದೆಯೋ ಅಷ್ಟು, 40 ಮಿನಿಟ್ಸ್, 45 ಮಿನಿಟ್ಸ್, ದಿನಕ್ಕೆ ಬೆಳಗ್ಗೆ ಒಂದು 45 ಮಿನಿಟ್ಸ್, ಸಂಜೆ ಒಂದು 45 ಮಿನಿಟ್ಸ್, ಈ ರೀತಿ ನಾವು ಪ್ರಾರಂಭ ಮಾಡೋದ್ರಿಂದ ಏನಾಗುತ್ತೆ, ಆ ಒಂದು ನಿರಂತರತೆ ಅನ್ನೋದು, ಈ ಎಲ್ಲ ಒಂದು ಸ್ಥಿತಿ ನಾನೇನು ಹೇಳಿದೆ, ಈ ಒಂದು ದೇಹ ಭಾವದಿಂದ ದೂರವಾಗಿ ಆತ್ಮಭಾವದಲ್ಲಿ ಇರೋದಕ್ಕೆ, ನಾನೊಂದು ಚೈತನ್ಯ ಶಕ್ತಿ ಅಂತ ಪದೇ 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 ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಕಾರಿಯಾಗುತ್ತೆ. ಸೊ ಈ ಧ್ಯಾನ ಮಾರ್ಗಕ್ಕೆ ಬಂದ ಮೇಲೆ ಇವೆಲ್ಲ ನೆನ್ಪಿಟ್ಕೊಳ್ಬೇಕಾಗಿರುವಂತ ವಿಚಾರ ಏನು, ಹಾಗೆ ಮಾಡ್ಬೇಕಾಗಿರುವಂಥದ್ದೇನು ಸಾಧನೆ, ನೆನ್ಪಿಟ್ಕೊಳ್ಬೇಕಾಗಿರುವಂಥದ್ದೇನು ಕೃತಜ್ಞತೆ, ತಿಳಿದುಕೊಳ್ಬೇಕಾಗಿರುವಂಥದ್ದೇನು ನಾನ್ ಯಾರು ಅನ್ನುವಂಥದ್ದು, ನಾನು ಯಾಕೆ ಇಲ್ಲಿ ಬಂದಿದ್ದೀನಿ ಅನ್ನುವಂಥದ್ದು. ಸೊ ಇದ್ರದೆಲ್ಲ ನಿರಂತರವಾಗಿ ಚಿಂತನೆ ನಡೀತಾ ಇರಬೇಕು, ಚಿಂತೆ ಅಲ್ಲ, ಚಿಂತನೆ ನಡೀತಾ ಇರಬೇಕು. ಸೊ ಇದ್ರ ಜೊತೆಗೇನೆ ಸಾಧಕರು ಏನನ್ನು ಬಿಡಬೇಕು ಅಂತಾನು ಹೇಳ್ತಾರೆ. ನಮ್ಮಲ್ಲಿರೋ ಒಂದು ಮೋಹ ಮಮಕಾರಗಳನ್ನ ಬಿಡಬೇಕು, ಅಹಂಕಾರವನ್ನ ಬಿಡಬೇಕು. ಧ್ಯಾನಿಗಳಿಗೆ
ಎಲ್ಲೋ ಒಂದು ಕಡೆ ಸರಿಯಾಗಿ ಧ್ಯಾನದಲ್ಲಿ ತೊಡಗಿಸ್ಕೊಂಡಿಲ್ಲ ಅಂದ್ರೆ ಕೆಲವೊಮ್ಮೆ ಸಣ್ಣ ಅಹಮ್ಮು ಬರುತ್ತೆ. ನಾನು ಎಲ್ಲರಿಗಿಂತ ವಿಭಿನ್ನ, ನಾನು ಧ್ಯಾನ ಮಾಡ್ತಿದ್ದೀನಿ, ನಾನು ಧ್ಯಾನ ಮಾರ್ಗದಲ್ಲಿದ್ದೀನಿ, ನಾನು ತುಂಬಾ ವಿಚಾರವನ್ನ ತಿಳ್ಕೊಂಡಿದ್ದೀನಿ, ಬೇರೆಯವ್ರಿಗೆ ಆ ವಿಚಾರ ತಿಳಿದಿಲ್ಲ ಅಂತ ಗೊತ್ತಿಲ್ದಲೇನೆ ನಮ್ಮಲ್ಲಿ ಈ ಸ್ಪಿರಿಚುವಲ್ ಈಗೋ ಅನ್ನೋದು ಬರುತ್ತೆ. ಆದ್ರೆ ಧ್ಯಾನಿಗಳು ಬಿಡಬೇಕಾಗಿರುವಂಥದ್ದು ಫಸ್ಟ್ ಅದನ್ನೇ ಹೇಳ್ತಾರೆ. ಇವತ್ತು ಮೇಡಮ್ ಪರಿಚಯ ಮಾಡ್ಕೊಳ್ಬೇಕಾದ್ರೆ ಹೇಳಿದ್ರು ಸೀನಿಯರ್ ಮಾಸ್ಟರ್ ಅಂತ. ಆ ಸೀನಿಯರ್ ಅಂತ ಅನ್ನೋದು ಹೇಳಿದ ಕೂಡಲೇ ಅನ್ಸುತ್ತೆ, ಏನು ಕೇಳಿದ್ರೆ ಇಲ್ಲಿ ಸೀನಿಯರ್ ಜೂನಿಯರ್ ಅನ್ನೋದು ಯಾವುದು ಇಲ್ವೇ ಇಲ್ಲ. ಆದ್ರೂ ಕೂಡ ಅದೊಂದು ಪ್ರತೀತಿ ಬಂದಿದೆ. ಸಾಕಷ್ಟು ವರ್ಷಗಳಿಂದ ನಮ್ಮನ್ನ ನಾವು ಈ ಧ್ಯಾನ ಮಾರ್ಗದಲ್ಲಿ ತೊಡಗಿಸ್ಕೊಂಡಿದ್ರೆ ಸೀನಿಯರ್ ಮಾಸ್ಟರ್ಸ್ ಅಂತ. ಆದ್ರೆ ಎಲ್ಲೋ ಒಂದ್ ಕಡೆ ಆ ಸೀನಿಯರ್ ಮಾಸ್ಟರ್ಸ್ ಅನ್ನೋದು ಕೂಡ ಒಂದು ಅಹಮ್ಮಾಗಿ ಪರಿಣಮಿಸುತ್ತೆ. ನಿನ್ನೆ ಮೊನ್ನೆ ಬಂದಿದ್ದಾರೆ ಧ್ಯಾನಕ್ಕೆ ಅಂದ ಕೂಡಲೇ ನಮಗೆ ಗೊತ್ತಿಲ್ಲದೆ ನಾವು ಹೇಳಕ್ ಶುರು ಮಾಡ್ಬಿಡ್ತೀವಿ, ಧ್ಯಾನದ ಬಗ್ಗೆ ಗೊತ್ತಿಲ್ಲದೆ ವಿಚಾರ ಕೊಡಕ್ ಶುರು ಮಾಡ್ಬಿಡ್ತೀವಿ. ಅವ್ರು ಏನು ಅಂತ ತಿಳ್ಕೊಳ್ಳದೆ ನಮಗೆ ಗೊತ್ತಿರೋದನ್ನೆಲ್ಲ ನಾವು ಹೇಳಕ್ ಹೋಗ್ತೀವಿ. ಎಲ್ಲೋ ಒಂದು ಕಡೆಗೆ ಆ ಸಣ್ಣ ಈಗೋ ಅನ್ನೋದು ನಮ್ಮನ್ನ, ಎಲ್ಲದು ಸಾಧಕರಿಗೆ ಕಾಡುವಂಥದ್ದು. ಇದು ನಮ್ಮ ಧ್ಯಾನ ಮಾರ್ಗದಲ್ಲಿ ಬರುವಂತ ಒಂದು ಹಿಂಡ್ರೆನ್ಸ್, ಧ್ಯಾನ ಮಾರ್ಗದಲ್ಲಿ ಬರುವಂತ ಒಂದು ಅಡ್ಡಿತಡೆಗಳು, ನಮ್ಮ ಒಳಗಿನ ಚೈತನ್ಯ ಸ್ವರೂಪವನ್ನ ನೋಡೋಕೆ ಅಡ್ಡಿಯಾಗಿರುವಂತ ವಿಚಾರಗಳು ಯಾವುದು? ನಮ್ಮ ಅಹಂಕಾರನೇ, ನಾನು ಅನ್ನೋ ಅಹಂಕಾರನೇ. ನಮ್ಮ ದುಃಖನೂ ಕೂಡ ದುಃಖ ಆಗೋದು ಯಾವಾಗ? ದೇಹ ಭಾವದಲ್ಲಿ ಇದ್ದಾಗ. ಮೋಹ ಆಗೋದು ಯಾವಾಗ? ದೇಹ ಭಾವದಲ್ಲಿ ಇದ್ದಾಗ. ನೀ ದೇಹ ಭಾವದಲ್ಲಿ ಇದ್ದಾಗ ಇವೆಲ್ಲದೂ ಬರ್ತವೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವೆಲ್ಲವೂ ದೇಹಕ್ಕೆ ಸೀಮಿತವಾಗಿರುವಂತ. ಆ ಚೈತನ್ಯ ಶಕ್ತಿಗೆ ಸೀಮಿತವಾಗಿರುವಂಥದ್ದು ಏನಪ್ಪ? ಏನೂ ಇಲ್ಲ. ನಮ್ಮ ಮನಸ್ಸನ್ನ ನಾವು ವಿಚಾರ ಶೂನ್ಯ ಸ್ಥಿತಿಗೆ ತೆಗೆದುಕೊಂಡು ಹೋದಾಗ ಇವೆಲ್ಲ ನಮ್ಮ ಲೋಪದೋಷಗಳು ತಾನಾಗೆ ನಮ್ಮ ಕಣ್ಮುಂದೆ ಕಾಣ್ತಾ ಹೋಗುತ್ತೆ. ಬೇರೆಯವರ ಲೋಪದೋಷಗಳು ಏನೂ ಅಲ್ಲ. ನಾವು ಇಲ್ಲಿ ತನಕ ಬರೀ ಬೇರೆಯವ್ರ ಲೋಪದೋಷಗಳನ್ನ ನೋಡ್ತೀವಿ. ಕಬೀರರು ತುಂಬಾ ಚೆನ್ನಾಗಿ ಹೇಳ್ತಾರೆ, ಕೆಡುಕರನೂ ನಾ ಹುಡುಕುತ್ತ ಹೊರಟೆ, ಕೆಡುಕರಾರು ಸಿಗಲಿಲ್ಲ. ಕೆಡುಕರನೂ ನಾ ಹುಡುಕುತ್ತ ಹೊರಟೆ, ಕೆಡುಕರಾರು ಸಿಗಲಿಲ್ಲ. ಎನ್ನಯ ಮನವನು ನಾನೇ ನೋಡೆ, ನನಗಿಂತ ಕೆಡುಕರಿಲ್ಲ ಕಬೀರ, ನನಗಿಂತ ಕೆಡುಕರಿಲ್ಲ ಅಂತ. ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಕಬೀರರು, ಅಂತ ದೊಡ್ಡ ಸಂತರು. ಕೆಡುಕರು ಯಾರ್ಯಾರಿದ್ದಾರೆ ಅಂತ ನಾನು ನೋಡಕ್ ಶುರು ಮಾಡಿದೆ. ಅಂದ್ರೆ ಹೊರ ಜಗತ್ತಲ್ಲೆಲ್ಲ ಕೆಟ್ಟವ್ರಿದ್ದಾರೆ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಅವ್ರ ಹಂಗೆ ಇವ್ರ ಹಂಗೆ ಅಂತ ನಾನು ನೋಡ್ತಾ ಇದ್ದೆ. ಆದ್ರೆ ಎಲ್ಲೋ ಒಂದ್ ಕಡೆಗೆ ನನ್ನ ಕಡೆಗೆ ನಾನು ತಿರುಗಿದಾಗ, ಅಂದ್ರೆ ಈ ಧ್ಯಾನ ಮಾರ್ಗಕ್ಕೆ ಬಂದಾಗ, ನನ್ನಯ ಮನವನ್ನು ನಾನೇ ನೋಡಿ ನನ್ನ ಮನ್ಸನ್ನ ನಾನು ನೋಡಕ್ ಶುರು ಮಾಡ್ದಾಗ ಗೊತ್ತಾಯ್ತು, ನನಗಿಂತ ಕೆಟ್ಟವ್ರಿಲ್ಲ ಈ ಜಗತ್ತಲ್ಲಿ ಅಂತ. ನಮಗೂ ಅವಾಗಲೇ ಸಣ್ಣ 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 ಯಾವುದೇ ದುರ್ಗುಣಗಳಿದ್ರು ಗೊತ್ತಾಗೋದು ಯಾವಾಗ? ನಮ್ಮ ಕಡೆ ನಾವು ಮುಖಾನ ಮಾಡಿದಾಗ. ನಮ್ಮ ಕಡೆಗೆ ನಾವು ಮುಖ ಮಾಡೋದು ಯಾವಾಗ? ಧ್ಯಾನ ಮಾಡಕ್ಕೆ ಪ್ರಾರಂಭ ಮಾಡಿದಾಗ. ಧ್ಯಾನ ಮಾಡೋದು ಅಂದ್ರೆ ಏನು? ನನ್ನ ಜೊತೆಗೆ ನಾನಿರೋದು. ನನ್ನ ಜೊತೆಗೆ ನಾನಿರೋದಕ್ಕೆ ನಾವೇನು ಆಧಾರವಾಗಿ ತಗೊಳ್ತೀವಿ? ಈ ಶ್ವಾಸವನ್ನ ಆಧಾರವಾಗಿ ತಗೊಳ್ತೀವಿ. ನನ್ನ ಜೊತೆಗೆ ನಾನು ಕೂತ್ಕೊಂಡ್ ಕೂಡಲೇ ಗೊತ್ತಾಗತ್ತೆ ಏನೇನು ನ್ಯೂನತೆಗಳು ನನ್ನಲ್ಲಿದೆ, ನಾನು ಎಷ್ಟೆಷ್ಟು ಹೊರಗಿನ ಪ್ರಪಂಚದ ನ್ಯೂನತೆಗಳನ್ನ ನೋಡೋ ಸ್ವಭಾವದಲ್ಲಿ ನಾನಿದ್ದೀನಿ, ನನ್ನನ್ನ ನಾನು ಯಾಕೆ ನೋಡ್ಕೋತಾ ಇಲ್ಲ? ಸೊ ಇವೆಲ್ಲ ಯಾವಾಗ ವೃದ್ಧಿ ಆಗುತ್ತೆ ಅಂತ ಅಂದ್ರೆ, ಜ್ಞಾನ ವೃದ್ಧಿ ಆದಾಗ್ಲೇ, ಜ್ಞಾನಕ್ಕೆ ಬಂದಾಗ್ಲೇನೆ ನಮ್ಮ ಲೋಪದೋಷಗಳು ಕಾಣಿಸ್ತಾ ಹೋಗುತ್ತೆ ಮಾಸ್ಟರ್ಸ್. ನಮ್ಮ ಲೋಪದೋಷಗಳು ಕಾಣಿಸ್ತಾ ಹೋದಾಗ್ಲೇನೆ ನಾವು ನಿಶ್ಚಿಂತ ಸ್ಥಿತಿಗೆ ಬರ್ತೀವಿ. ಆ ಲೋಪದೋಷಗಳ ಮೇಲೆ ಕೆಲಸ ಮಾಡ್ತೀವಿ ನಾವು. ಮ್ಯಾಮ್ ಎಷ್ಟೋ ತನಕ ಸಮಯ? 4. ಎಷ್ಟೋ ತನಕ ಸಮಯ ಮ್ಯಾಮ್? ಮ್ಯಾಮ್ 4:15 ವರೆಗೂ ತಗೊಳ್ಳಿ. ಓಕೆ, 4:15. ಆಗ ತಾನೇ ನಾವು ಕೆಲಸ ಮಾಡ್ತೀವಿ ನಮ್ಮ ಮೇಲೆ. ಈ
ಸಾಧಕರು ಮುಖ್ಯವಾಗಿ ಬಿಡಬೇಕಾಗಿರುವಂಥದ್ದು ಅಹಂಕಾರ. ಅಹಂಕಾರ ಜೊತೆಗೆ ನಾನು ಅನ್ನುವಂಥ ಮಮಕಾರ. ನಮ್ಗೆ ದುಃಖ ಆಗೋದು ಆ ನಾನು ಅನ್ನೋ ಮಮಕಾರಕ್ಕೆ ಪೆಟ್ಟು ಬಿದ್ದಾಗ್ಲೇನೆ. ಯಾರು ಏನಾರು ಹೇಳಿದ ಕೂಡಲೇ ನಮ್ಗೆ ಬೇಜಾರಾಗ್ತದೆ. ಯಾಕೆ ಅಂದ್ರೆ ನಾನು ನನ್ನದು ಅನ್ನುವಂಥ ಒಂದು ಮಮಕಾರ ಇದೆ. ಅದು ಪೆಟ್ಟಾಗ್ತಿರೋದು ಎಲ್ಲಿಗೆ ಅನ್ನೋ ಜ್ಞಾನ ಬೇಕು. ಹೇಳ್ತಾ ಇರೋರು ಯಾರು ಅನ್ನೋ ಅರಿವು ಬೇಕು. ಆ ಹೇಳೋದನ್ನೆಲ್ಲ ನಿರ್ಲಕ್ಷಿಸುವಂತ ಒಂದು ಸ್ಥಿತಿ ಯಾವಾಗ ಬರುತ್ತೆ, ನಾವು ಚಿಂತನೆಗೆ ಒಳಪಡಿಸ್ಕೊಂಡಾಗಲೇ ಬರುತ್ತೆ. ಈ ಜ್ಞಾನ ಮಾರ್ಗಕ್ಕೆ ನಾವು ಬಂದ ಮೇಲೆ ಜ್ಞಾನವನ್ನ ತಿಳ್ಕೊಳ್ತಾ ಇನ್ನೂ ಚಿಂತೆ ಮಾಡ್ತಾ ಇದೀವಿ ಅಂದ್ರೆ ಅರ್ಥ ಇಲ್ಲ. ಚಿಂತನೆಗೆ ಒಳಪಡಿಸ್ಕೊಳ್ತೀವಿ ಯಾವಾಗ ಕೇಳಿದ್ರೆ, ಈ ಎಲ್ಲಾ ವಿಚಾರಗಳು, ಈ ಉದಾಹರಣೆಗೊಂದು ತಗೊಳ್ಳೋಣ, ನಮ್ಮ ಅಹಂಕಾರಕ್ಕೆ ಮಮಕಾರಕ್ಕೆ ಪೆಟ್ಟು ಬೀಳುತ್ತೆ ಅಂತ ಹೇಳಿದ್ನಲ್ಲ. ಯಾವುದೋ ಘಟನೆಗಳು ನಮ್ಮನ್ನ ಬಾಧಿಸ್ತಾ ಇರ್ಬೋದು, ಯಾವುದೋ ನೋವುಗಳು ನಮ್ಮನ್ನು ಬಾಧಿಸ್ತಾ ಇರ್ಬೋದು. ದಿನನಿತ್ಯದ ಜೀವನದಲ್ಲಿ ನಮ್ಮ ಜೊತೆಗಿದ್ದವ್ರಿಗೆ ನಾವು ಅವ್ರ ಜೊತೆಗೆ ನಮ್ಗೆ ಹೊಂದ್ಕೊಳಕ್ಕೆ ಆಗ್ದಲೇ ಇದ್ದಿರ್ಬೋದು. ಅಂತ ಒಂದು ಸಂದರ್ಭದಲ್ಲಿ ನಮ್ಗೆ ಅರಿವಿಗೆ ಬರೋದು ಏನಪ್ಪಾ ಕೇಳಿದ್ರೆ, ನಮ್ಮ ಆಧ್ಯಾತ್ಮಿಕ ಶಾಸ್ತ್ರದಲ್ಲಿ ಗುರುಗಳು ಹೇಳಿರುವಂತ ಆತ್ಮಸತ್ಯ ಅಂತ 6 ವಿಧವಾದ ಸತ್ಯಗಳನ್ನ ಅವ್ರು ಹೇಳ್ತಾರೆ. ಆತ್ಮಸತ್ಯ, ಯೋಗ ಸತ್ಯ, ಹಾಗೇನೆ ಕರ್ಮ ಫಲಗಳು ಸತ್ಯ, ಪುರೋಗಮನ ಸಿದ್ಧಾಂತ, ಪುರೋಗಮನ ಸತ್ಯ. ಅದ್ರ ಜೊತೆಗೆ ಆತ್ಮನ ಅವಸ್ಥೆಗಳನ್ನು ಹೇಳ್ತಾರೆ. ದೇಹಕ್ಕೆ ಹೇಗೆ ಅವಸ್ಥೆಗಳಿದಾವೋ, ದೇಹಕ್ಕೆ ಹೇಗೆ ಬಾಲ್ಯ, ಪ್ರೌಢ, ಯೌವನ, ವೃದ್ಧಾಪ್ಯ ಅನ್ನೋ ಅವಸ್ಥೆ ಇದೆಯೋ, ಹಾಗೆ ನಮ್ಮ ಒಳಗಿರೋ ಆತ್ಮನಿಗೂ ಕೂಡ ಅವಸ್ಥೆಗಳಿದೆ. ಶೈಶವಾತ್ಮ ಅನ್ನೋದಿದೆ, ಬಾಲ್ಯಾತ್ಮ ಅನ್ನೋದಿದೆ, ಪ್ರೌಢಾತ್ಮ ಅನ್ನೋದಿದೆ, ವೃದ್ಧಾತ್ಮ ಅನ್ನೋದಿದೆ. ಸೊ ನಾವು ಧ್ಯಾನದ ಮಾರ್ಗಕ್ಕೆ ಬರೋದೇ ವೃದ್ಧಾತ್ಮನ ಸ್ಥಿತಿಗೆ ಬಂದಾಗ, ಪ್ರೌಢಾತ್ಮನ ಸ್ಥಿತಿಗೆ ಬಂದಾಗ. ನಮಗೆ ಹೊರ ಜಗತ್ತಿನಿಂದ ಬರುವಂತಹ ಬೇಜಾರು, ದುಃಖಗಳು ಯಾವುದೇ ಇದ್ರೂ ಅದು ಬಾಲ್ಯಾತ್ಮಗಳಿಂದ ಜಾಸ್ತಿ ಬರುತ್ತೆ. ಸೊ ನಾವು ಪ್ರೌಢಾತ್ಮನ ಸ್ಥಿತಿನಲ್ಲಿದ್ದಾಗ ಬೇರೆ ಒಂದು ಆತ್ಮನ ಅವಸ್ಥೆನ ನಾವೇ ಅರ್ಥ ಮಾಡ್ಕೋಬೇಕಾಗತ್ತೆ. ಅಲ್ಲಿ ಮಮಕಾರದಿಂದ ವರ್ತಿಸೋಕ್ಕಾಗಲ್ಲ, ದುಃಖ ಪಡೋದಕ್ಕಾಗಲ್ಲ. ಸೊ ಇವೆಲ್ಲ ನಾವು ಸ್ವಾಧ್ಯಾಯದಿಂದ ಚಿಂತನೆ ಮಾಡ್ತಾ ಹೋದ್ರೆ ನಮ್ಮಲ್ಲಿ ಅದಿರೋದೇ ಹಾಗೆ ಅನ್ನುವಂಥ ಸ್ವೀಕಾರ ಮನಸ್ಥಿತಿ ಬರುತ್ತೆ, ಒಪ್ಪಿಕೊಳ್ಳುವಂತಹ ಮನಸ್ಥಿತಿ ಬರುತ್ತೆ. ಕಷ್ಟಪಟ್ಟು ಅಯ್ಯೋ ಏನ್ ಮಾಡೋದು, ನನ್ನ ಹಣೆ ಬರ ಇಷ್ಟೇ ಅಂತ ಒಪ್ಕೊಳ್ಳೋ ಅಂಥದ್ದಲ್ಲ. ಅದಿರೋದು ಹೀಗೆ ಇದೆ. ಇದನ್ನೆಲ್ಲ ನಾವು ಜಯಗಳಿಸ್ಲಿಕ್ಕಾಗಿ ಧ್ಯಾನ ಮಾರ್ಗಕ್ಕೆ ಬಂದಿರೋದು. ಸೊ ಅದು ಚಿಂತೆಯಿಂದ ಚಿಂತನೆ ಆಗಿ, ಚಿಂತನೆಯಿಂದ ಒಂದು ನಿಶ್ಚಿಂತೆಯ ಸ್ಥಿತಿಗೆ ಮಾಸ್ಟರ್ಸ್ ನಾವು ಹೋಗ್ತೀವಿ. ಹಾಗೇನೆ ಧ್ಯಾನ ಮಾರ್ಗದಲ್ಲಿ ಧ್ಯಾನಿಗಳು ಅಂದ್ರೆ ಸಾಧಕರು ನಿಜವಾಗ್ಲೂ ಬಿಡಬೇಕಾಗಿರೋದು ಈ ಅಹಂಕಾರ ಮಮಕಾರಗಳ ಜೊತೆಗೇನೆ ಈ ಬಯಕೆ ಅನ್ನುವಂಥದ್ದನ್ನು ಬಿಡಬೇಕು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವೆಲ್ಲವೂ ಎಷ್ಟಿರ್ಬೇಕೋ ಅಷ್ಟೇ ಇರಬೇಕು ಅಂತ ಹೇಳ್ತಾರೆ. ಇದೆಲ್ಲ ಅವಶ್ಯಕತೆ ಇದೆ, ಇಲ್ಲ ಅಂತಲ್ಲ. ಆದ್ರೆ ನಮ್ಮ ಚಿಂತನೆಯನ್ನ ನಾವು ಪರಿವರ್ತನೆ ಮಾಡ್ಕೊಂಡ್ವಿ ಅಂತ ಅಂದ್ರೆ, ನಮ್ಮ ಚಿಂತನೆಗೆ ಅಳವಡಿಸ್ಕೊಂಡ್ವಿ ಅಂತಾದ್ರೆ, ನಾವು ಯಾವುದನ್ನು ಬಯಸ್ತೀವಿ ಕೇಳಿದ್ರೆ ಹೆಚ್ಚೆಚ್ಚಾಗಿ ಧ್ಯಾನ ಮಾಡ್ಬೇಕು, ಧ್ಯಾನದೊಳಗಿರ್ಬೇಕು, ಸಚ್ಚಿಂತನೆಯನ್ನ ಮಾಡ್ಬೇಕು, ಸಜ್ಜನರ ಜೊತೆಗೆ ಒಂದು ಒಡನಾಟ ಮಾಡ್ಬೇಕು. ಸೊ ಈ ರೀತಿಯಾಗಿ ನಮ್ಮ ಬಯಕೆಗಳು ಪರಿವರ್ತನೆಗೊಂಡ್ರೆ, ಆ ವಸ್ತು ಬೇಕು, ಈ ವಸ್ತು ಬೇಕು ಅಂತ ಬೇಕು ಅಂತ ನಾವು ಜಪ ಮಾಡೋದ್ರ ಬದಲಾಗಿ, ನನಗೆ ಧ್ಯಾನ ಬೇಕು, ನನಗೆ ಸಜ್ಜನರ ಒಂದು ಒಡನಾಟ ಬೇಕು, ಇದ್ರಲ್ಲಿ ಇಷ್ಟು ನೆಮ್ಮದಿ ಇದೆ, ಇದು ನನ್ನ ಜೀವನದಲ್ಲಿ ನಾನು ನಿರಂತರವಾಗಿ ಅಳವಡಿಸ್ಕೊಳ್ಬೇಕು ಅನ್ನುವಂಥ ಆಸೆ ಜಾಗೃತ ಆಯ್ತು ಅಂದ್ರೆ ವಿಷಯ ವಸ್ತುಗಳ ಒಂದು ಕಾಮ ತಾನಾಗೆ ಕಮ್ಮಿ ಆಗುತ್ತೆ. ನಾವು ಅದನ್ನ ಬಯಸಿದ್ರೂ ಕೂಡ ಅದೇನು ನಮ್ಗೇನು ಬಾಧಿಸೋದಿಲ್ಲ, ಇದ್ರೂ ನಡೆಯುತ್ತೆ, ಇಲ್ಲ ಅಂದ್ರೂ ನಡೆಯುತ್ತೆ. ಕೆಲವರಿಗೆ ನೋಡಿ, ಕೆಲವೊಂದು ಈಗ ಕಾಫಿ ಕುಡಿಯೋದಿರ್ಬೋದು, ಟೀ ಕುಡಿಯೋದಿರ್ಬೋದು, ಇವೆಲ್ಲ ಎಷ್ಟೊಂದು ರೂಢಿಗತ ಆಗಿರುತ್ತೆ ಅಂದ್ರೆ ಅದನ್ನ ಬಿಡಕ್ಕೆ ಆಗಲ್ಲ. ಅದು ಒಂದು ಮೈಂಡ್ ಸೆಟ್. ಅದು ಆದ್ರೆ ಅದ್ರ ಬಗ್ಗೆ ಚಿಂತನೆಯನ್ನು ನಡೆಸಿ ಕಾಫಿಯಿಂದ ಏನೇನು ದುಷ್ಪರಿಣಾಮ ಆಗುತ್ತೆ,
ಅಥವಾ ಸತ್ಪರಿಣಾಮ ಏನಾಗುತ್ತೆ? 10 ಸರಿ ನಾನು ಕಾಫಿ ಟೀ ಕುಡಿತಾ ಇದ್ದೀನ, ಅದನ್ನ ಕಮ್ಮಿ ಮಾಡ್ತಾ ಬರ್ತೀನಿ. 10 ಸರಿ ಕುಡಿಯೋ ಜಾಗದಲ್ಲಿ 5 ಸರಿ ಕುಡಿತೀನಿ, 5 ಸರಿ ಕುಡಿಯೋ ಜಾಗದಲ್ಲಿ 2 ಸರಿ ಕುಡಿತೀನಿ ಅನ್ನುವಂತ ಒಂದು ಸ್ಥಿತಿಗೆ ಮಾಸ್ಟರ್ಸ್ ನಾವು ಚಿಂತನೆಯನ್ನ ಬೆಳೆಸ್ಕೊಂಡ್ವಿ ಅಂತಾದ್ರೆ ಅದರಿಂದ ಮುಕ್ತಿ ಸಾಧ್ಯ. ನಮ್ಗೆ ಕಾಫಿ ಬಿಡಕ್ಕೆ ಆಗಲ್ಲಪ್ಪ, ಟೀನ ಬಿಡಕ್ಕೆ ಆಗಲ್ಲಪ್ಪ ಅನ್ನೋ ಸ್ಥಿತಿ ಇರೋದೇ ಇಲ್ಲ. ಅದ್ರ ಇಂಟೆನ್ಸಿಟಿ ಕಮ್ಮಿ ಆಗ್ತಾ ಹೋಗುತ್ತೆ, ಆ ಬಯಕೆಯ ಇಂಟೆನ್ಸಿಟಿ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಇದು ನಾವು ತಿಳ್ಕೊಳ್ಬೇಕಾಗಿರೋದು ಧ್ಯಾನ ಮಾರ್ಗಕ್ಕೆ ಬಂದಾಗ. ನಾವು ಈ ಶಾಸ್ತ್ರಗಳನ್ನ ಮಾಸ್ಟರ್ಸ್ ನಾವು ಓದಿದ್ವಿ ಅಂದ್ರೆ, ಹಳೆ ಪುರಾಣ ಪುಣ್ಯ ಕಥೆಗಳನ್ನ ನಾವು ಓದಿದ್ವಿ ಅಂತಾದ್ರೆ ನಮ್ಗೆ ಎಷ್ಟೋ ವಿಚಾರಗಳು ಪುಣ್ಯ ಕಥೆಗಳಿಂದ ಗೊತ್ತಾಗತ್ತೆ, ಪುರಾಣಗಳಿಂದ ಗೊತ್ತಾಗತ್ತೆ. ರಾವಣನ ನಾವು ಮಹಾಜ್ಞಾನಿ ಅಂತ ಹೇಳ್ತೀವಲ್ವಾ, ರಾವಣ ಶಿವಭಕ್ತ, ಅಂತ ದೊಡ್ಡ ಜ್ಞಾನಿ ಆಗಿದ್ರೂ ಕೂಡ, ಧ್ಯಾನ ಮಾಡ್ತಿದ್ದವನಾಗಿದ್ರು ಕೂಡ, ಎಷ್ಟು ಹೊತ್ತು ಧ್ಯಾನ ಮಾಡ, ಆದ್ರೂ ಕೂಡ ಜ್ಞಾನದ ಒಂದು ಕೊರತೆ ಇದ್ದಿದ್ದಕ್ಕೆ, ಸರಿಯಾದ ಅವಗಾಹನೆಯ ಕೊರತೆ ಇದ್ದಿದ್ದಕ್ಕೆ ಅವನು ಕಾಮಕ್ಕೆ ಬಿಡಬೇಕಾಯ್ತು. ನೋಡಿ, ಎಂತ ದೊಡ್ಡ ಜ್ಞಾನಿ ಆದ್ರೂ ಕೂಡ ಬರೀ ಪುಸ್ತಕ ಜ್ಞಾನ. ನಾವು ರಾವಣನ ಕಥೆ ಕೇಳ್ತೀವಲ್ಲ, ಕೇವಲ ಶೂರ್ಪಣಕಿಯ ಮಾತನ್ನ ಕೇಳಿ ಸೀತೆ ತುಂಬಾ ಸುಂದರವಾಗಿದ್ದಾಳೆ ಅನ್ನುವಂತ ಒಂದು ಮಾತನ್ನ ಕೇಳಿ ಅವನು ಆ ಮಾತಿಗೆ ಮರಳಾಗಿ ಸೀತೆಯನ್ನು ನೋಡ್ಬೇಕು, ಸೀತೆಯನ್ನ ಅಪಹರಣ ಮಾಡಬೇಕು ಅಂತ ಒಂದು ರಾಮನಿಂದ ಹತನಾದ. ಸೊ ಈ ತರ ವಿಚಾರಗಳು, ಪುರಾಣ ಪುಣ್ಯಕಥೆಗಳನ್ನ ನಾವು ಕೇಳ್ತಾ ಕೇಳ್ತಾ ನಮ್ಮಲ್ಲಿ ಯಾವ್ದು ಜಾಗೃತ ಆಗುತ್ತೆ ಅಂದ್ರೆ, ನಮ್ಗೆ ಸರಿಯಾದ ಜ್ಞಾನ ಜಾಗೃತ ಆಗುತ್ತೆ. ಯಾವ್ದು ಬೇಕು, ಯಾವ್ದು ಬೇಡ, ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು, ಯಾವ್ದನ್ನ ಎಷ್ಟು ಮಾಡ್ಬೇಕು, ಯಾವುದನ್ನ ನಾವು ಬಿಡಬೇಕು, ಯಾವುದಕ್ಕೆ ಮಹತ್ವ ಕೊಡ್ಬೇಕು. ಸೊ ಇವೆಲ್ಲ ಯಾವ್ದ್ರಲ್ಲಿದೆ ಮಾಸ್ಟರ್ಸ್ ಅಂದ್ರೆ ಜ್ಞಾನದಲ್ಲೇ ಇದೆ. ಇಲ್ಲ ಸಲ್ಲದ ಮಾತುಗಳನ್ನ ನಾವು ಬಿಟ್ಬಿಡ್ಬೇಕು ಅನ್ನೋದು ನಮಗೆ ಗೊತ್ತಾಗೋದು ಯಾವಾಗ? ಸರಿಯಾದ ಆಲೋಚನೆ ಇದ್ದಾಗ, ಸರಿಯಾದ ಜ್ಞಾನ ಗ್ರಹಿಕೆ ಆದಾಗ್ಲೇನೆ ನಾವು ನಮ್ಮನ್ನೇ ನಾವು ಅವಲೋಕನ ಮಾಡ್ತಾ ಹೋದಂಗೆ, ನನಗೆ ಜೀವನದಲ್ಲಿ ಪ್ರಯಾರಿಟಿ ಯಾವುದು, ಜೀವನದಲ್ಲಿ ಪ್ರಾಮುಖ್ಯತೆ ಯಾವುದು, ಯಾವುದಕ್ಕೆ ನಾನು ನಿಜವಾಗ್ಲೂ ಮಹತ್ವ ಕೊಡ್ಬೇಕು, ಯಾವುದನ್ನ ನಾವು ಕಡೆಗಣಿಸ್ಬೇಕು, ಯಾವುದಕ್ಕೆ ಮಹತ್ವ ಕೊಟ್ರೆ ನಾನು ನೆಮ್ಮದಿಯಾಗಿರ್ತೀನಿ, ಯಾವುದನ್ನ ಕಡೆಗಣಿಸಿದ್ರೆ ನಾನು ನೆಮ್ಮದಿಯಾಗಿರ್ತೀನಿ, ಯಾವುದನ್ನ ನಾನು ಮಾಡಬೇಕು, ಯಾವುದನ್ನ ನಾನು ಮಾಡಲೇಬೇಕು ಅನ್ನೋದೆಲ್ಲ ಮಾಸ್ಟರ್ಸ್ ನಮ್ಗೆ ಅರಿವಾಗೋದು ಈ ಜ್ಞಾನ ಮಾರ್ಗಕ್ಕೆ ಬಂದಾಗ. ಇದ್ರ ಕ್ಲಾರಿಟಿ ಸಿಗ್ತಾ ಇಲ್ಲ ಅಂದಾಗ ನಾವು ನಮ್ಮ ಏನು ಪರಿವಾರ ಇರುತ್ತೆ, ಸತ್ಸಂಗ ಇರುತ್ತೆ, ಸತ್ಸಂಗದಲ್ಲಿ ಜನರ ಜೊತೆಗೆ ನಾವು ವಿಚಾರ ವಿನಿಮಯ ಮಾಡ್ಕೊಳ್ತೀವಿ, ಮಾತಾಡ್ತೀವಿ. ನಾವು ಆ ಮಾತಾಡಿದಾಗ ಎಷ್ಟೋ ವಿಚಾರವನ್ನ ತಿಳಿದುಕೊಡ್ತೀವಿ. ನಮ್ಮ ಯೋಚನಾ ಲಹರಿ ಸರಿಯಾಗಿಲ್ಲ ಅಂದ್ರೆ ನಮ್ಮ ಜೊತೆಗಿರುವಂತಹ ಧ್ಯಾನಿಗಳು ಈ ತರ ಯಾಕೆ ಯೋಚಿಸ್ತಾ ಇದ್ರಿ, ಹೀಗೆ ಯೋಚನೆ ಮಾಡಿ ಅಂತ ನಮ್ಗೆ ಮಾರ್ಗ ತೋರಿಸ್ತಾರೆ. ಅದಕ್ಕಾಗಿ ಈ 4 ಪಿಲ್ಲರ್ಗಳು, ಧ್ಯಾನ, ಸ್ವಾಧ್ಯಾಯ, ಸತ್ಸಂಗ, ವೆಜಿಟೇರಿಯನ್ ಆಗುವಂಥದ್ದು, ಸಾತ್ವಿಕ ಆಹಾರ ತಿನ್ನುವಂಥದ್ದು, ಈ 4 ಪಿಲ್ಲರ್ಗಳನ್ನ ನಾವು ಸರಿಯಾಗಿ ಅಳವಡಿಸ್ಕೊಂಡ್ರೆ ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ, ದುಃಖ ರಾಹಿತ್ಯದ ಸ್ಥಿತಿ ಖಂಡಿತ ಸಾಧ್ಯ ಆಗುತ್ತೆ. ನಾವಿಲ್ಲಿ ಎಷ್ಟು ದಿನ ಇರ್ತೀವೋ ಈ ಜಗತ್ತಲ್ಲಿ, ಅಷ್ಟು ದಿನನೂ ಕೂಡ ಆನಂದವಾಗಿ, ಆರೋಗ್ಯವಾಗಿ ನಮ್ಮ ಜ್ಞಾನ ಮತ್ತೆ ಧ್ಯಾನವನ್ನ ಬೇರೆಯವರಿಗೆ ಪಸರಿಸ್ತಾ ಜೀವಿಸ್ಲಿಕ್ಕೆ ಸಾಧ್ಯ ಇದೆ. ಇದ್ರೊಳಗೆ ಯಾವುದೇ ಒಂದು ಪಿಲ್ಲರ್ ಮಿಸ್ ಆಯ್ತು ಅಂದ್ರೂ ಕೂಡ ಮಾಸ್ಟರ್ಸ್ ಟೇಬಲ್ ಸರಿಯಾಗಿ ನಿಲ್ಲೋದಿಲ್ಲ. ಅದೇ ತರನೇ ನಮ್ಮ ಜೀವನನೂ ಕೂಡ ಸರಿಯಾಗಿ ನಿಲ್ಲೋದಿಲ್ಲ. ಈ ಸರಿಯಾದ ಮಾರ್ಗದಲ್ಲಿ ಹೋಗ್ಬೇಕು ಅಂದ್ರೆ ಸಾಧಕರು ಈ 4 ಅಳವಡಿಸ್ಕೊಳ್ಳೇಬೇಕು. ಯಾವ್ದು ನೆನಪಲ್ಲಿ ಇಟ್ಕೊಂಡಿರ್ಬೇಕು, ಯಾವುದನ್ನ ಮಾಡಲೇಬೇಕು, ಯಾವುದನ್ನ ತಿಳಿದುಕೋಬೇಕು, ಯಾವುದನ್ನ ಬಿಡ್ಬೇಕು. ಇವು 4 ಒಂದು ಪಿಲ್ಲರ್ ತರ. ನೆನಪಲ್ಲಿ ಇಟ್ಕೊಳ್ಬೇಕಾಗಿರೋದು ಕೃತಜ್ಞತಾ ಭಾವ, ತಿಳಿದುಕೋಬೇಕಾಗಿರೋದು ನನ್ನ ಜೀವನದ ಗಮ್ಯ ಏನು, ನನ್ನ ಜೀವನದ ಲಕ್ಷ್ಯ ಏನು, ಇದ್ರ ಬಗ್ಗೆ ಚಿಂತನೆ. ಹಾಗೇನೆ
ಬಿಡಬೇಕಾಗಿರುವಂಥದ್ದು ಏನು ಅಂದ್ರೆ ಕಾಮ, ಕ್ರೋಧ, ಲೋಭ, ಮೋಹ ಇವಿದೆಲ್ಲದ್ರ ಮೇಲೆ, ಅಹಂಕಾರ, ಮಮಕಾರಗಳ ಮೇಲೆ ಒಂದು ನಿಗಾ, ಅದನ್ನ ಹಿಡಿದಿಡುವಂಥದ್ದಲ್ಲ, ಒಂದು ಗಮನ ಅದ್ರ ಮೇಲೆ ಗಮನ ಇಟ್ಟಾಗಷ್ಟೇನೆ ನಮ್ಗೆ ವಾಸ್ತವದ ದಾರಿ ಯಾವುದು ಅಂತ ಗೊತ್ತಾಗುತ್ತೆ ಮಾಸ್ಟರ್. ಹಾಗೇನೆ ಮತ್ತೊಂದು ಪಿಲ್ಲರ್ ಮಾಡಲೇಬೇಕಾಗಿರುವಂಥದ್ದೇನು, ಸಾಧನೆಯನ್ನ, ಧ್ಯಾನ ಸಾಧನೆಯನ್ನ, ಜ್ಞಾನ ಸಾಧನೆಯನ್ನ, ಜ್ಞಾನದ ಒಂದು ಅರಿವನ್ನ ಮೂಡಿಸ್ಕೊಳ್ಳೋ ಅಂಥದ್ದನ್ನ ಪ್ರತಿದಿನ ಮಾಡುವಂಥದ್ದು ಇದು ಮಾಸ್ಟರ್ಸ್. ಪ್ರತಿದಿನ, ಯಾವುದೋ ಒಂದು ದಿನ ಅಲ್ಲ. ಒಂದಿನ ಮಾಡಿದ್ವಿ, ಒಂದಿನ ಬಿಟ್ವಿ ಅಂದ್ರೆ ನಾವು ಸಾಧಕರು ಅಂತ ಅನ್ಸ್ಕೊಳಲ್ಲ, ಸಮಯ ಸಾಧಕರಾಗ್ತೀವಿ. ಸಮಯ ಇದೆ ಅಂದ್ರೆ ಮಾಡೋದು, ಸಮಯ ಇಲ್ಲ ಅಂದ್ರೆ ಇಲ್ಲ. ಸೊ ಇದೆಲ್ಲರಿಗೂ ಆಗಿರುವಂತ ಹಂತಗಳೇ. ಆದ್ರೆ ಗುರೂಜಿ ಹೇಳೋದು ಏನಪ್ಪಾ ಅಂದ್ರೆ, ನೀ ಸಾಧನೆಗೆ ಬಂದಿದ್ಯಾ, ಡೋಂಟ್ ವೇಸ್ಟ್ ಯುವರ್ ಟೈಮ್ ಅಂತ. ಕೆಲಸ ಇದ್ದಾಗ ಕೆಲಸದ ನಂತರ ಶ್ವಾಸದ ಮೇಲೆ ಗಮನ ಅಂತಾರೆ. 3 ತಾಸು ನೀನ್ ಕೆಲಸ ಮಾಡಿದ್ರೆ ಅರ್ಧ ತಾಸು ಸ್ಟಾಪ್ ಅಂಡ್ ರನ್ ಅಂತಾರೆ. ರನ್ ಅಂದ್ರೆ ಕೆಲಸ ಮಾಡುವಂಥದ್ದು. ಏನೇನ್ ನಾವು ನಮ್ಮ ಒಂದು ರೋಲ್ ಇದೆಯಲ್ಲ, ನಮ್ಮ ಪಾತ್ರ ಇದೆಯಲ್ಲ, ಆ ಪಾತ್ರನ ನಾವು ನಿರ್ವಹಿಸ್ಲೇಬೇಕಾಗತ್ತೆ. ಅದನ್ನ ನಿರ್ವಹಿಸ್ತಾ ಹೋಗುವಂಥದ್ದು. ಅದ್ರ ಜೊತೆಗೆ ಒಂದು ಅರ್ಧ ಗಂಟೆ ಮತ್ತೆ ಧ್ಯಾನಕ್ಕೆ ನಮ್ಮನ್ನ ನಾವು ತೊಡಗಿಸ್ಕೊಳ್ಳೋದು. ಅಂದ್ರೆ ನಮ್ಮ ಜೊತೆಗೆ ನಾವಿರುವಂಥದ್ದು, ನಮಗೆ ನಾವು ಸಮಯ ಕೊಡೋದು. ಈ 4 ಪಿಲ್ಲರ್ಗಳು ನಾವು ನಿರಂತರವಾಗಿ ಜೋಡಿಸ್ಕೊಂಡ್ವಿ ಅಂತ ಆದ್ರೆ, ನಮ್ಮನ್ನ ನಾವು ಅಳವಡಿಸ್ಕೊಂಡ್ವಿ ಅಂತ ಆದ್ರೆ, ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ ಅಲ್ಲೇ ಸಾಧ್ಯ. ಇದನ್ನೇ ನಮ್ಮ ಎಲ್ಲ ಶಾಸ್ತ್ರಗಳು ತಿಳಿಸಿರುವಂಥದ್ದು. ಇದು ಸರಳವಾಗಿ ನಾವೇನು ನಿರಂತರವಾಗಿ ಮಾಡ್ತಾ ಹೋಗ್ತೀವಿ, ಆನಾಪಾನಸತಿ ಧ್ಯಾನದ ಮಾರ್ಗದಿಂದ ನಮ್ಮ ಜೊತೆಗೆ ನಾವಿರೋದು ಬಹಳ ಸರಳ, ಸುಂದರ, ಸಹಜ. ಈ ಸಹಜ ಸ್ಥಿತಿಗೆ ನಾವು ಯಾವುದು ಕಷ್ಟಪಡ್ಬೇಕಾಗಿಲ್ಲ. ಕಷ್ಟಪಡದೆ ಇಷ್ಟಪಟ್ಟು ಇರುವಂತ ಸ್ಥಿತಿ ಅಂದ್ರೆ ಅದು ಧ್ಯಾನದ ಸ್ಥಿತಿ. ಸೊ ಇದರಿಂದ ಒಂದು ಎಲ್ಲರಿಗೂ ಆ ಒಂದು ದುಃಖರಾಹಿತ್ಯ ಸ್ಥಿತಿಯ ಸಿಗ್ಲಿ, ಆನಂದದ ಸ್ಥಿತಿಯ ಅನುಭವ ಆಗ್ಲಿ ಅಂತ ಹೇಳ್ತಾ, ನನಗೆ ಅವಕಾಶ ಕಲ್ಪಿಸಿಕೊಟ್ಟಂತಹ ಮಾತಾ ಫೌಂಡೇಶನ್ ಅವರಿಗೆ, ಹಾಗೆ ಇಷ್ಟು ಹೊತ್ತು ತಾಳ್ಮೆ ವಹಿಸಿ ಸರಳ ವಿಚಾರಗಳೇ ಆದ್ರೂ ಇಷ್ಟು ಪ್ರೀತಿಯಿಂದ ಕೇಳಿರುವಂತ ತಮ್ಗೆಲ್ಲರಿಗೂ ನಾನು ಕೃತಜ್ಞತಾಪೂರ್ವಕವಾದಂತಹ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಥ್ಯಾಂಕ್ ಯು.